ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 355ನೇ ಕಂತಿಗೆ ನಿಮಗೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಬೇರೆ ಎಲ್ಲ ಪಕ್ಷಗಳಿಗಿಂತ BJP ಸಹಜವಾಗಿಯೇ ಒಂದು ಭರ್ಜರಿ ತಯಾರಿಯನ್ನು ಪ್ರಾರಂಭಿಸಿದೆ. ರಾಮ ದೇವಸ್ಥಾನದ ಉದ್ಘಾಟನೆಯನ್ನು, ಮಸೀದಿ ಕೆಡವಿ ಏನೋ ರಾಮ ದೇವಸ್ಥಾನವನ್ನು ಕಟ್ಟಿದ್ರು, ಅದನ್ನು ರಾಮವೇ ರಾಷ್ಟ್ರ ಅಂತೇಳಿ ಅದೊಂದು ದೊಡ್ಡ ಸಾಧನೆ, 1000 ವರ್ಷಗಳ ಭವಿಷ್ಯಕ್ಕೆ ಇವತ್ತು ಮುನ್ನುಡಿ ಹಾಕಿದ್ದೀವಿ ಅಂತೇಳಲ್ಲ, ಒಂದು ಅದ್ಭುತವಾಗಿ ಅದನ್ನೊಂದು ದೊಡ್ಡ ಇವೆಂಟ್ ಅನ್ನೋ ಥರದ್ದೊಂದು ಮಾಡಿದ್ರು. ಬರೀ ಅಷ್ಟರಿಂದಲೇ ನಾವು ಗೆದ್ದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಶಾಂತವಾಗಿ ಸುಮ್ಮನೆ ಕೂತ್ಕೊಂಡಿಲ್ಲ. ಹಲವಾರು ರೀತಿ, ಹಲವಾರು ಆಯಾಮಗಳಲ್ಲಿ ಗೆಲ್ಲುವುದಕ್ಕೆ ಹಲವಾರು ತಂತ್ರ ಕುತಂತ್ರಗಳನ್ನು ಮಾಡ್ತಾನೆ ಇದ್ದಾರೆ. ಅದರ ಭಾಗವಾಗಿಯೇ ರಾಮ ದೇವಸ್ಥಾನ ಉದ್ಘಾಟನೆ ಆದ ಕೇವಲ ಕೆಲವು ದಿನಗಳಲ್ಲೇ ಬಿಹಾರದಲ್ಲಿ JDU ಮಹಾಗಠಬಂಧನ ತೊರೆದು BJPಯನ್ನು ಸೇರಿಕೊಳ್ತು. ಅದೇ ರೀತಿ ನಿರಂತರವಾಗಿ ಕಾಂಗ್ರೆಸ್ನ ಜೊತೆಗಿರುವ ಇಂಡಿಯಾ ಘಟಕಗಳ ಒಂದಲ್ಲ ಒಂದು ಸದಸ್ಯರು ಅಥವಾ ಒಂದು ಪಕ್ಷ ನಿರಂತರವಾಗಿ BJPಯನ್ನು ಮತ್ತು NDAನ ಸೇರಿಕೊಳ್ತಾ ಇದೆ. ಅದರ ಜೊತೆಗೆ ತಾವು ಭರವಸೆ ಕೊಟ್ಟಿದ್ದನ್ನೆಲ್ಲ ಈಡೇರಿಸ್ತೀವಿ, ಅದು ದುಷ್ಟ ಭರವಸೆ ಇದ್ದರೂ ಸರಿ, ಕುತಂತ್ರವೇ ಸರಿ ಅನ್ನೋದನ್ನು ಸಾಧಿಸೋದರ ಭಾಗವಾಗಿ ಈಗಾಗಲೇ ಆರ್ಟಿಕಲ್ 370 ರದ್ದು ಮಾಡಿದ್ದಾರೆ. ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟು BJPಯ 3 ಅಜೆಂಡಾಗಳಿಗೂ ಪೂರಕವಾಗಿ ಕೆಲಸ ಮಾಡ್ತಿದೆ. ಅದರ ಮೊದಲನೇದು ಆರ್ಟಿಕಲ್ 370, ಎರಡನೇದು ರಾಮ ಮಂದಿರ ಮಸೀದಿ ಕೆಡವಿದ್ದಾರೆ ಮತ್ತು ಮಸೀದಿ ಕೆಡವಿರೋದು ತಪ್ಪು, ಮಸೀದಿ ಕೆಳಗಡೆ ರಾಮ ಮಂದಿರ ಇರಲಿಲ್ಲ ಅಂತ ಸುಪ್ರೀಂ ಕೋರ್ಟೇ ಹೇಳಿದ್ರು ಕೂಡ. ಮತ್ತೆ ನಾನು ಇದನ್ನು ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟು ಕೆಡವಿದ ಮಸೀದಿಯ ಕೆಳಗಡೆ ರಾಮ ಮಂದಿರ ಇದ್ದ ಯಾವ ಕುರುಹುಗಳು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತದೆ ತನ್ನ ತೀರ್ಪಿನಲ್ಲಿ. ಆದರೂ ಕೂಡ ಮಂದಿರ ನಿರ್ಮಾಣದಕ್ಕೆ ಯಾರು ಕೆಡವುದ್ರೂ ಅವ್ರಿಗೆ ಅವಕಾಶ ಮಾಡಿಕೊಡ್ತದೆ. ಆರ್ಟಿಕಲ್ 370ರಲ್ಲೂ ಕೂಡ ಬರೀ ಬಾಯಿ ಮಾತಿನಲ್ಲಿ ಭರವಸೆ ಕೊಟ್ಟಂಥದ್ದನ್ನೇ ಹೆಚ್ಚು ಕಡಿಮೆ ಅದನ್ನು ಒಪ್ಪಿಕೊಂಡು ಸಂವಿಧಾನವನ್ನು ಗಾಳಿಗೆ ತೂರಿ ಬರೀ ಪ್ರೆಸಿಡೆನ್ಷಿಯಲ್ ಡಿಕ್ರಿಯಿಂದ ಮಾಡಿದ್ರು ಕೂಡ ಯಾವುದನ್ನು ಕೂಡ ಸುಪ್ರೀಂ ಕೋರ್ಟು ಗಮನಕ್ಕೆ ಇಟ್ಕೊಂಡಿಲ್ಲ. ಅದನ್ನು ಹೆಂಗಿದ್ರು ಕೂಡ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀವಿ ನಾವು. ಮೂರನೇದು ಯೂನಿಫಾರ್ಮ್ ಸಿವಿಲ್ ಕೋಡ್ನ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ. ಈ ಏಕರೂಪ ನಾಗರಿಕ ಸಂಹಿತೆ ಅದು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದರೆ ಸಂವಿಧಾನದ ನಿರ್ದೇಶನ ತತ್ವದ ಆರ್ಟಿಕಲ್ 44ರಲ್ಲಿ ದ ಸ್ಟೇಟ್ ವಿಲ್ ಸ್ಟ್ರೈವ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಜನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ಇಂಡಿಯಾ. ಪ್ರಭುತ್ವವು ತನ್ನ ನಾಗರಿಕರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ದಕ್ಕಿಸಿಕೊಳ್ಳಲು ದೇಶಾದ್ಯಂತ ಪ್ರಯತ್ನ ಪಡ್ತದೆ ಅನ್ನುವಂಥ ಒಂದು ಪ್ರಾವಿಷನ್ ಇದೆ. ಇನ್ಫ್ಯಾಕ್ಟ್ BJP ಪಕ್ಷ ಅದು ಭಾರತೀಯ ಜನಸಂಘ ಆದ ನಂತರ BJPಯಾಗಿ ಅವತಾರ ಎತ್ತದಾಗ್ಲಿಂದಲೂ ಕೂಡ ಇವತ್ತು ಇಡೀ ಒಂದು ದೇಶ ಅಂದರೆ ಒಂದೇ ನಾಗರಿಕ ಸಂಹಿತೆ ಇರಬೇಕು, ಅರ್ಥಾತ್ ಒಂದೇ ಧರ್ಮ ಇರಬೇಕು ಅನ್ನೋ ರೀತಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ನ ನಾವು ಜಾರಿಗೆ ತರ್ತೀವಿ ಅಂತ ಈ 3 ಭರವಸೆಗಳು, ಮಂದಿರ ನಿರ್ಮಾಣ, ಆರ್ಟಿಕಲ್ 370 ರದ್ದು ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್, ಈ 3 ವಿಷಯಗಳನ್ನು ಕೂಡ ತಾವು ಜನರಿಗೆ ಕೊಡುವ ಭರವಸೆ ಅಂತೇಳಿ ಈ 3 ಕೂಡ ಪ್ರಜಾತಂತ್ರಕ್ಕೆ ಮತ್ತು ಪ್ರಜಾತಂತ್ರದ ನಿಯಮಗಳಿಗೆ ವಿರುದ್ಧವಾಗಿರುವಂಥವೇ. ಅದರಲ್ಲಿ 2 ಸಾಧಿಸಿದ್ರು. ಈ 3ನೇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ. ಇದು ದೇಶಾದ್ಯಂತ ಜಾರಿಗೆ ತರಬೇಕು. ದೇಶಾದ್ಯಂತ ಜಾರಿಗೆ ತರಬೇಕು ಅಂತಂದರೆ ಅದನ್ನು ಕಾನೂನಿನ ರೂಪದಲ್ಲಿ ಬಲವಂತವಾಗಿ ಹೇರಿ ಜಾರಿಗೆ ತರುವುದು ಕಷ್ಟ. ಯಾಕಂದರೆ ಈ ದೇಶ ಒಂದು ಬಹುಧರ್ಮೀಯರ ದೇಶ. ಅಲ್ಪಸಂಖ್ಯಾತರು ಅಂದರೆ ಬಹುಸಂಖ್ಯಾತ ಹಿಂದೂಗಳಲ್ಲೇ ಹಲವಾರು ಬಗೆಯ ಧರ್ಮಗಳಿದ್ದಾವೆ. ಅದರಲ್ಲಿ ಏನು ಹಿಂದೂ ಅಂತ ಕರೀತಾರೆ, ಅದರಲ್ಲಿ ಜೈನರು, ಬುದ್ಧರನ್ನು, ಸಿಖ್ಖರನ್ನು ಕೂಡ ಅವರು ಒಳಗೊಂಡು ಬಿಡ್ತಾರೆ. ಒಂದೊಂದು ಹಿಂದೂ ಅಂತ ಕರೆಯುವ ಧರ್ಮದಲ್ಲೂ ಕೂಡ ಹಂಗೇನು ಒಳಗೊಳ್ಳಲ್ಪಡ್ತದೆ ಲಿಂಗಾಯತ ಧರ್ಮ, ಅದಕ್ಕೆ ಪ್ರತ್ಯೇಕವೇ ಆದಂಥ ರೀತಿ ರಿವಾಜುಗಳಿದ್ದಾವೆ. ಮತ್ತು ಆದಿವಾಸಿಗಳನ್ನು ಕೂಡ ಇವರೇನು ಹಿಂದೂಗಳು ಅಂತ ಪರಿಗಣಿಸ್ತಾರೆ. ಆದಿವಾಸಿಗಳ ರೀತಿ ರಿವಾಜುಗಳು ಬ್ರಾಹ್ಮಣೀಯ ಹಿಂದೂ ರೀತಿ ರಿವಾಜುಗಳಿಗೆ ತದ್ವಿರುದ್ಧವಾಗಿದ್ದಾವೆ. ಸೊ ಆ ರೀತಿ ಏಕರೂಪ ನಾಗರಿಕ ಸಮಿತಿ ತರ್ತೀವಿ ಅಂತಂದರೆ ಅದಕ್ಕೆ ಹಲವಾರು ಇಕ್ಕಟ್ಟುಗಳಿತ್ತು. ಅದಕ್ಕೆ ಅಳದು ಸುರಿದು ಚುನಾವಣೆ ಹತ್ತಿರ ಬಂದಾಗೆಲ್ಲ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ ಅಂತ ಹೇಳೋದು, ಚುನಾವಣೆಯ ಬಿಸಿ ಆರದ ಮೇಲೆ ಅದನ್ನು ಚರ್ಚೆಗೆ ಇಲ್ದಿರ ಮುಂದೂಡುವಂಥದ್ದು ಇದನ್ನು ಮಾಡ್ತಾ ಬಂತು. ಈಗ ಮೊದಲು ಏಕರೂಪ ಈಗ ಉತ್ತರಾಖಂಡಲ್ಲಿ ಕಳೆದ ಫೆಬ್ರವರಿ 7ನೇ ತಾರೀಕು ಉತ್ತರಾಖಂಡ್ನ ವಿಧಾನಸಭೆ ಸ್ವಾತಂತ್ರ್ಯ ನಂತರದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ಪ್ರಥಮ ರಾಜ್ಯ ಅಂತಂದ್ಬಿಟ್ಟು ಈ ಹೆಗ್ಗಳಿಕೆಯನ್ನು ಪಡ್ಕೊಂಡಿದೆ. ದೇಶಾದ್ಯಂತ ತಂದಿಲ್ಲ. ದೇಶಾದ್ಯಂತ ತರೋ ತನಕ ಅದೊಂದು ಏಕರೂಪ ಹೇಗಾಗುತ್ತೆ? ಇವೆಲ್ಲ ಹಲವಾರು ಪ್ರಶ್ನೆಗಳಿವೆ, ನಂತರ ಮಾತಾಡೋಣ. ಆದರೆ 2024ರ ಚುನಾವಣೆ ಹತ್ತಿರ ಬರ್ತಿದ್ದಂಗೆ ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಒಂದು ದಾವೆ ಇದೆ. ಆ ದಾವೆಯ ಬಗ್ಗೆ ಪ್ರತಿಕ್ರಿಯಿಸುತ್ತಾ
ಇದೇ ಕೇಂದ್ರ ಸರ್ಕಾರ ಹೇಳಿದ್ದೇನಪ್ಪ ಅಂತಂದರೆ, ನಮಗೆ ಅದನ್ನು ತರಾತುರಿಯಲ್ಲಿ ಜಾರಿಗೆ ತರುವಂತಹ ಯಾವ ಪ್ರಸ್ತಾಪವೂ ನಮ್ಮ ಮುಂದೆ ಇಲ್ಲ, ಅದರ ಬಗ್ಗೆ ನಾವೇನು ಅವಸರ ಮಾಡೋದಿಲ್ಲ ಅಂತಲೂ ಹೇಳಿದ್ದಾರೆ. 2016ರಲ್ಲಿ ಲಾ ಕಮಿಷನ್ ಇದ್ರ ಬಗ್ಗೆ ಮೋದಿ ಸರ್ಕಾರ ನೇಮಕ ಮಾಡಿದಂಥ ಲಾ ಕಮಿಷನ್ನ ಅಧ್ಯಕ್ಷ ಚೌಹಾನ್ ಅವರೇ ತುಂಬ ಸ್ಪಷ್ಟವಾಗಿ ಇಟ್ ಈಸ್ ನಾಟ್ ನೈದರ್ ನೆಸಸರಿ ನಾಟ್ ಡಿಸೈರಬಲ್, ಅದು ಅಗತ್ಯವೂ ಅಲ್ಲ ಅಪೇಕ್ಷಣೀಯವೂ ಅಲ್ಲ. ಮ್ಯಾಕ್ಸಿಮಮ್ ಮಾಡಬಹುದಾದದ್ದೇನಪ್ಪ ಅಂತಂದರೆ, ನೀವು ಹಂತ ಹಂತವಾಗಿ ಪ್ರತಿಯೊಂದು ಧರ್ಮದಲ್ಲೂ ಕೂಡ ಪ್ರತಿಯೊಂದು ಧರ್ಮವನ್ನು ಆಧರಿಸಿದಂತಹ ನಾಗರಿಕ ಸಂಹಿತೆಗಳು, ಮದುವೆ, ವಾರಸತ್ವ ಇತ್ಯಾದಿಗಳ ವಿಷಯದಲ್ಲಿ ಏನಿದೆ, ದತ್ತು ಸ್ವೀಕಾರ, ಡೈವರ್ಸ್, ವಿಚ್ಛೇದನ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆಯಾ ಧರ್ಮಗಳಿಂದ ಪ್ರಭಾವಿತವಾಗಿ ಏನು ಕೆಲವು ಸಂಹಿತೆಗಳು ಜಾರಿನಲ್ಲಿದ್ದಾವೆ ಅದನ್ನು ಪ್ರಜಾತಾಂತ್ರೀಕರಿಸುವುದಕ್ಕೆ, ಅದರಲ್ಲಿರುವ ಮಹಿಳಾ ವಿರೋಧಿ ನಿಲುವುಗಳನ್ನು ಧರ್ಮಾನುಸಾರವಾಗಿ ಅದನ್ನು ಕಡಿತಗೊಳಿಸುವುದಕ್ಕೆ ಆಯಾ ಧರ್ಮೀಯರ ಜೊತೆ ಸಂವಾದವನ್ನು ಶುರು ಮಾಡಿ ಆ ಮೂಲಕ ಸರ್ವಸಮ್ಮತಿಯಿಂದ ಮಹಿಳೆಯರ ಮೇಲೆ ಶೋಷಣೆಯಾಗದ, ಎಲ್ಲ ಧರ್ಮಗಳಲ್ಲೂ ಕೂಡ ಪ್ರಗತಿಪರವಾದ ಅಂಶಗಳನ್ನು ಒಳಗೊಂಡ ಒಂದು ಸಮಾನ ನಾಗರಿಕ ಸಂಹಿತೆ, ಆ ಸಮಾನ ನಾಗರಿಕ ಸಂಹಿತೆ ಎಲ್ಲರೂ ಸರ್ವಸಮ್ಮತಿಯಿಂದ ಜಾರಿಗೆ ಮಾಡುವಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಮತ್ತು ಅದರ ಹಿಂದೆ ಇರುವಂಥ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ ನಡೆದ ಚರ್ಚೆ ಎಲ್ಲವೂ ಈ ಸ್ಪಿರಿಟೇ ಇರಲಿ ಅಂತ ಹೇಳುತ್ತೆ. ಕಾನೂನು ಆಯೋಗವೂ ಕೂಡ ಅದೇ ಹೇಳಿತ್ತು. ಆದರೂ ಕೂಡ ಇದನ್ನು ಮೋದಿ ನೇಮಿಸಿದಂಥ ಕಾನೂನು ಆಯೋಗವೇ ಹೇಳಿದ್ದನ್ನು, ಅದು ಅವರ ಬಯಕೆಗೆ ಪೂರಕವಾಗಿರಲಿಲ್ಲ ಅನ್ನೋ ಕಾರಣಕ್ಕೆ ಏನು ಹಿಜಾಬ್ ಪ್ರಕರಣದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಅವಸ್ಥಿಯವರು ಭಾರತ ಸರ್ಕಾರಕ್ಕೆ ಪರವಾದಂಥ ಒಂದು ತೀರ್ಪನ್ನು ಕೊಟ್ಟರು. ಅವರು ರಿಟೈರ್ ಆದ ತಕ್ಷಣ ಅವಸ್ಥಿಯವ್ರನ್ನ ಇವತ್ತು ಹೊಸ ಲಾ ಕಮಿಷನ್ನ ಚೇರ್ಮನ್ ಆಗಿ ಮಾಡಿದ್ದಾರೆ. ಈಗ ಅವ್ರ ಮುಂದೆನೂ ಕೂಡ ಈ ಸಮಾನ ನಾಗರಿಕ ಸಂಹಿತೆಯನ್ನು ಅವರು ಅದನ್ನು ಏಕರೂಪ ಅಂತಾರೆ. ಅಸಲು ವಿಷಯ ಇರೋದು ಸಮಾನ ನಾಗರಿಕ ಸಂಹಿತೆ ತರೋದ್ರ ಬಗ್ಗೆ ಪ್ರಸ್ತಾಪಗಳು ಮುಂದಿದ್ದಾವೆ. ಆದರೂ ಕೂಡ ಕೇಂದ್ರ ಸರ್ಕಾರ ತಾನದರ ಬಗ್ಗೆ ಏನಂತ ತರಾತುರಿನಲ್ಲಿಲ್ಲ ಅಂಥೇಳಿ ಚುನಾವಣೆಗೆ ಮುಂಚೆ ಏಕಕಾಲದಲ್ಲಿ ತಾನು ನಾಗರಿಕ ಸಂಹಿತೆ ಜಾರಿಗೆ ತರ್ತೀನಿ ಅಂತನೂ ಮತ್ತು ಅದನ್ನು ತರಾತುರಿಗೆ ಜಾರಿಗೆ ತರುವುದರ ಮೂಲಕ ಬೇರೆ ಏನಾದರೂ, ಯಾಕಂತಂದರೆ ಹಿಂದೂಗಳ ಒಳಗಡೆನೆ ಆದಿವಾಸಿಗಳಲ್ಲೇನೆ ಸುಮಾರಷ್ಟು ಹಿಂದೂ ಅಂತ ಯಾರು ಕರೀತಾರೆ ಅದರಲ್ಲೇ ಇದಕ್ಕೊಂದು ವಿರೋಧ ಇದೆ. ಮುಸ್ಲಿಂ ವಿರೋಧಿಯಾಗುವುದರ ಬಗ್ಗೆ ಸಮ್ಮತಿ ಇದ್ದರೂ ಕೂಡ ತಮಗೆ ತಮ್ಮ ಧರ್ಮಗಳು ಕೊಡುವಂತಹ ವಿಶೇಷ ಸವಲತ್ತುಗಳನ್ನ ಕಳ್ಕೊಳ್ಳೋದಕ್ಕೆ ಹಿಂದೂ ಧರ್ಮ ಎಂದು ಕರೆದುಕೊಳ್ಳಲ್ಪಡುವ ಧರ್ಮದೊಳಗಿನ ಪುರುಷರಿಗೆ ಇಷ್ಟ ಇಲ್ಲ. ಅವ್ರನ್ನ ಎದುರಾಕೊಳ್ಳೋದಕ್ಕೆ BJP ಸರ್ಕಾರಕ್ಕೂ ಕೂಡ ಇಷ್ಟ ಇಲ್ಲ. ಹೀಗಾಗಿ ಎರಡೆರಡು ದ್ವಂದ್ವ ನೀತಿಗಳನ್ನು ಅನುಸರಿಸ್ಕೊಂಡು ಬಂದಿದೆ. ಮುಸ್ಲಿಂ ವಿರೋಧಿಯಾಗಿ ನಾವು ಅದನ್ನು ಜಾರಿಗೆ ತರ್ತೀವಿ ಅಂತಲೂ ಸಂದೇಶ ಕೊಡೋದು, ಅದನ್ನು ನೋಡಿ ನಾವೇನು ಜಾರಿಗೆ ತರೋದ್ರ ಬಗ್ಗೆ ತರಾತುರಿ ಇಲ್ಲ ಅಂತಂದ್ಬಿಟ್ಟು ಹಿಂದೂ ಪುರುಷರನ್ನು ಕೂಡ ತನ್ನ ಜೊತೆಗೆ ಇಟ್ಕೊಳ್ಳುವಂತಹ ಒಂದು ಕುತಂತ್ರದ ನೀತಿಗಳನ್ನು BJP ಸರ್ಕಾರ ಅನುಸರಿಸ್ಕೊಂಡ್ಬಂತು. ಅದರ ಭಾಗವಾಗಿಯೇ ಇವತ್ತು ಉತ್ತರಾಖಂಡಲ್ಲಿ ಈ ಒಂದು ಸಮಾನ ನಾಗರಿಕ ಸಂಹಿತೆ ಅದು BJPಯ ಬಾಯಿಗೆ ಬಂದಾಗ ಅದು ಏಕರೂಪ ನಾಗರಿಕ ಸಂಹಿತೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ ಅಂತಂದ್ಬಿಟ್ಟು BJP ಸರ್ಕಾರ 2022ರಲ್ಲಿ ಚುನಾವಣೆ ಆದಾಗ BJP ಪಕ್ಷ ಒಂದು ಭರವಸೆಯನ್ನೇ ನೀಡಿತ್ತು. ಸರ್ಕಾರ BJPಯಲ್ಲಿ ಆಯ್ಕೆಯಾಗಿ ಸರ್ಕಾರ ಮಾಡಿದ ತಕ್ಷಣ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿತು. ಅದು ಫೆಬ್ರವರಿ 2ನೇ ತಾರೀಕು ತನ್ನ ರೆಕಮೆಂಡೇಷನ್ ಶಿಫಾರಸುಗಳನ್ನ ಕೊಟ್ಟ ತಕ್ಷಣ ಫೆಬ್ರವರಿ 5ಕ್ಕೇ ಅದನ್ನು ಶಾಸನಸಭೆಯಲ್ಲಿ ಮಂಡಿಸಿ ಫೆಬ್ರವರಿ 7ಕ್ಕೆ ಅದನ್ನು ಹೆಚ್ಚು ಕಡಿಮೆ ಶಾಸನಸಭೆಯಲ್ಲಿ ಜಾರಿ ಮಾಡಿದ್ರು. ಈಗ ಅದು ಪ್ರೆಸಿಡೆಂಟ್ನ ಒಪ್ಪಿಗೆ ಕೇಳುವುದಕ್ಕೆ ಹೋಗಿದೆ. ಯಾಕಂತಂದರೆ ಇದರಲ್ಲಿ ಹಲವಾರು ಅಂಶಗಳು ರಾಜ್ಯ, ಕೇಂದ್ರ, ಅಂತಾರಾಜ್ಯ ಇವುಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಕೂಡ ಇರ್ತವೆ, ಪ್ರೆಸಿಡೆಂಟ್ಗೆ ಹೋಗಿದ್ದಾವೆ. ಈಗ ಈ ಉತ್ತರಾಖಂಡಿನಲ್ಲಿ ಜಾರಿಗೆ ತಂದಿರುವಂತಹ ಈ BJPಯ ಏಕರೂಪ ನಾಗರಿಕ ಸಂಹಿತೆ ಎಷ್ಟರ ಮಟ್ಟಿಗೆ ಯೂನಿಫಾರ್ಮ್, ಅದು ಏಕರೂಪ ಎಷ್ಟರ ಮಟ್ಟಿಗೆ ಅದು ಉತ್ತರಾಖಂಡದಲ್ಲಿರುವಂತಹ ಎಲ್ಲ ಧರ್ಮದ ಮಹಿಳೆಯರಿಗೆ ಒಂದು ವಿಮೋಚನೆಯನ್ನು ಕೊಡುತ್ತೆ, ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಕೇವಲ ಮದುವೆನಲ್ಲ ಗಂಡ ಹೆಂಡತಿಯರ ಬೆಡ್ರೂಮ್ ಒಳಗೂ ಕೂಡ ಹೋಗಿ ಇಣ್ಕೋದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇವೆಲ್ಲ ಚರ್ಚೆಗಳನ್ನು ನಾವು ಇವತ್ತು ಮಾಡಲೇಬೇಕಾಗಿದೆ. ಅದನ್ನು ಮಾಡುವುದಕ್ಕೆ ಮುಂಚೆ ಮತ್ತೆ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಸಂವಿಧಾನ ಸಭೆಯ ನಿರ್ಮಾತೃಗಳಿಗೆ ಏನು ಗ್ರಹಿಕೆ ಇತ್ತು ಮತ್ತು ಇದನ್ನು BJPಯ ಪೂರ್ವಾವತಾರವಾದಂಥ ಭಾರತೀಯ ಜನಸಂಘ ಮತ್ತು ಅದರ ಅಧ್ಯಕ್ಷ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರೇನು ಅಭಿಪ್ರಾಯ ಪಟ್ಟಿದ್ರು, ಈ ರೀತಿ ಧರ್ಮದಲ್ಲಿ ಸುಧಾರಣೆಯನ್ನು ತರುವುದು ಕಾನೂನಿನ ಮುಖಾಂತರ ಇವುಗಳ ಬಗ್ಗೆ ಏನು ಅಭಿಪ್ರಾಯ ಪಟ್ಟಿದ್ರು ಅಂತ ಅವ್ರು ಸಂಕ್ಷಿಪ್ತವಾಗಿಂದ ಅರ್ಥ ಮಾಡಿಕೊಂಡ್ರೆ ನಮಗೆ ಇದರ ಉದ್ದೇಶಗಳು ಕೂಡ ಅರ್ಥವಾಗ್ತವೆ. ಈಗಾಗಲೇ ನಾವು ಚರ್ಚೆ ಮಾಡ್ಕೋತಾ ಬಂದಂಗೆ ಇವತ್ತು ಭಾರತದ ಇದರಲ್ಲಿ ನಿಮಗೊಂದು ಏಕರೂಪ ಕ್ರಿಮಿನಲ್ ಲಾ ಇದೆ, ಏಕರೂಪ ಸಿವಿಲ್ ಲಾ ಇದೆ.
ಅಂದರೆ ಭಾರತದಲ್ಲಿ ಯಾರಾದರೂ ಕೊಲೆ, ಕಳ್ತನ, ದರೋಡೆ ಇತ್ಯಾದಿಗಳು ಮಾಡಿದ್ರೆ ಧರ್ಮಾನುಸಾರವಾಗಿ ಶಿಕ್ಷೆ ಆಗೋದಿಲ್ಲ. ಏನು ಆ ಅಪರಾಧಕ್ಕೆ ಶಿಕ್ಷೆ ಇದೆ, ಧರ್ಮಾತೀತವಾಗಿ ಅಲ್ಲಿ ಶಿಕ್ಷೆ ಆಗೋದು. ಅಲ್ಲಿ ಏಕರೂಪವಾದಂಥ ಭಾರತದ ನಾಗರಿಕರಿಗೂ ಕೂಡ ಧರ್ಮಾತೀತವಾಗಿ ಅನ್ವಯವಾಗುವಂತಹ ಶಿಕ್ಷಾ ಸಂಹಿತೆ ಇದೆ. ಅದೇ ರೀತಿ ನೀವು ಆಸ್ತಿಪಾಸ್ತಿಗಳನ್ನ ಖರೀದಿ ಮಾಡ್ತೀರಿ, ವಿಕ್ರಯ ಮಾಡ್ತೀರಿ ಇತ್ಯಾದಿ ಸಿವಿಲ್ ವಿಷಯಗಳೇನಿದ್ದಾವೆ ಅದರಲ್ಲೂ ಕೂಡ ಏಕರೂಪವಾದಂಥ ಸಿವಿಲ್ ಕೋಡ್ ಇದೆ. ನೀವು ಇಂತಿಂಥ ಧರ್ಮಕ್ಕೆ ಸೇರಿದವರಾದ್ರಿಂದ ನಿಮಗೆ ಇಂಥ ಖರೀದಿ ಮಾಡಿದ್ರೆ ಇಷ್ಟು ಟ್ಯಾಕ್ಸ್ ಕಡಿಮೆ ಅಂತ ಏನಿರೋದಿಲ್ಲ. ಅದರಲ್ಲೂ ಕೂಡ ಸಮಾನವಾದಂಥ ಸಿವಿಲ್ ಕೋಡ್ ಇದೆ. ಮೂರನೇದು ಪರ್ಸನಲ್ ಕೋಡ್. ಈ ಪರ್ಸನಲ್ ಕೋಡಲ್ಲಿ ಪ್ರಧಾನವಾಗಿ ಮದುವೆಯ ನಂತರ ವಿಚ್ಛೇದನ, ವಾರಸತ್ವ, ದತ್ತು ಸ್ವೀಕಾರ, ವಿಚ್ಛೇದನ ನಂತರದಲ್ಲಿ ಮೇಂಟೆನೆನ್ಸ್ ಇತ್ಯಾದಿ ವಿಷಯಗಳು. ಈ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇದನ್ನು ನಿರ್ದೇಶಿಸುವಂತಹ ಸೂತ್ರಗಳನ್ನು ಪರ್ಸನಲ್ ಕೋಡ್ ಅಂತ ಕರೀತಾರೆ. ಈ ವಿಷಯಗಳು ಅಂದರೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಮತ್ತು ವಾರಸತ್ವಕ್ಕೆ ಸಂಬಂಧಪಟ್ಟಂಥ ಈ ವಿಷಯಗಳನ್ನು ಭಾರತದಂಥ ದೇಶಗಳಲ್ಲಿ ಮತ್ತು ಜಗತ್ತಿನ ಬಹುಪಾಲು ದೇಶಗಳಲ್ಲಿ ಬಹುಮಾಡಿ ಯಾವ ಧರ್ಮವನ್ನು ಅನುಸರಿಸಿರ್ತಾರೋ ಆ ಧರ್ಮದ ಪರಂಪರೆಯಲ್ಲಿ ಏನು ಅನುಸರಿಸ್ಕೊಂಡ್ಬಂದಿದ್ದಾವೆ ಕೆಲವು ನೀತಿ ಸಂಹಿತೆಗಳು, ಆ ನಾಗರಿಕ ಸಂಹಿತೆಗಳು, ಆ ಧರ್ಮದ ಸೂತ್ರಗಳು ಅದೇ ಪ್ರಧಾನವಾಗಿ ಇದನ್ನು ನಿರ್ದೇಶಿಸ್ತಾ ಇರ್ತವೆ. ಹೀಗಾಗಿ ಈ ಧರ್ಮಗಳೆಲ್ಲ, ಉದಾಹರಣೆಗೆ ಮನುಸ್ಮೃತಿ ಒಂದಷ್ಟು ಹೇಳುತ್ತೆ. ಮನುಸ್ಮೃತಿ ಹೆಂಗಸಿಗೆ ಯಾವುದೇ ರೀತಿಯ ಸಂಪತ್ತಿನಲ್ಲಾಗಲಿ, ಅಧಿಕಾರದಲ್ಲಾಗಲಿ, ಶಿಕ್ಷಣದಲ್ಲಾಗಲಿ ಯಾವುದೇ ರೀತಿಯ ಪಾಲು ಕೊಡಬಾರ್ದು. ಮಹಿಳೆ ಅನ್ನೋದು ಸಂತಾನೋತ್ಪತ್ತಿಗೆ ಇರುವಂಥದ್ದು ಮತ್ತು ಗಂಡನ ಸೇವೆಗೆ ಇರತಕ್ಕಂಥದ್ದು. ಸೊ ಹೀಗಾಗಿ ಆಕೆಗೆ ಕುಟುಂಬದಲ್ಲಿ ಸಂಪತ್ತಿನಲ್ಲಿ ಪಾಲಾಗಲಿ, ಕುಟುಂಬ ಬಿಡಿ, ಮೊದಲು ಮದುವೆ ಆಗುವುದಕ್ಕೆ ಮುಂಚೆ ಹೆಂಗಸಿನ ಅಭಿಪ್ರಾಯ ಕೇಳುವುದಾಗಲಿ, ಅಥವಾ ಗಂಡ ಸತ್ತೋದ್ರೆ ಗಂಡ ಬೇಡ ಅನಿಸಿದ್ರೆ ವಿಚ್ಛೇದನ ಮಾಡಿಕೊಳ್ಳುವ ಹಕ್ಕಾಗಲಿ, ಅಥವಾ ವಿಧವೆ ಆದರೆ ಮರುಮದುವೆ ಮಾಡಿಕೊಳ್ಳುವ ಹಕ್ಕಾಗಲಿ, ಅಥವಾ ಈಗ ತನಗೆ ಇಷ್ಟಪಟ್ಟವ್ರನ್ನ ದತ್ತು ಸ್ವೀಕಾರ ಮಾಡುವುದಾಗಲಿ, ಅಥವಾ ಒಂದು ಕುಟುಂಬಕ್ಕೆ ಸೇರಿದರೆ ತಂದೆ ತಾಯಿಯಿಂದ ಮತ್ತು ಗಂಡನ ಸಂಪತ್ತಿನಿಂದ ಆಕೆಗೆ ಬರುವ ಪಾಲನೆ ಬಗ್ಗೆ ಆಗಲಿ ಮನುಸ್ಮೃತಿಲಿ ಏನೂ ಹೇಳೋದಿಲ್ಲ. ಇನ್ಫ್ಯಾಕ್ಟ್ BJPಯ ಮೂಲ ತಾಯಿ ಬೇರಾಗಿರುವ RSS ನಮ್ಮ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನ ಆಗಬೇಕಾಗಿತ್ತು ಅಂತ ಪ್ರತಿಪಾದಿಸ್ತಾ ಬಂದವರು. ಆ ಮನುಸ್ಮೃತಿ ಏನು ಹೇಳ್ತದೆ, ಹೆಣ್ಣಿಗೆ ಯಾವುದೇ ರೀತಿ ಹಕ್ಕಿಲ್ಲ ಅಂತ ಹೇಳ್ತದೆ. ಹೀಗಾಗಿ ಪರ್ಸನಲ್ ಕೋಡ್ ಅಂತ ಬಂದಾಗ ಅಂಬೇಡ್ಕರ್ ಅವರು ಈ ಬಗೆಯ ಹಿಂದೂ ಪುರುಷರು, ಹಿಂದೂ ಮಹಿಳೆಯರನ್ನು ಇಷ್ಟು ತೀವ್ರವಾಗಿ ಶೋಷಣೆ ಮಾಡುವ ಅಂಶಗಳ ವಿರುದ್ಧ ದೊಡ್ಡ ರೀತಿಯ ಪ್ರತಿಭಟನೆಯನ್ನು ಮಾಡ್ತಾ ಹಿಂದೂ ಕೋಡ್ ಬಿಲ್ ಜಾರಿಗೆ ಮುಂದಿಡಲಿಲ್ಲ ಅಂದರೆ ಅದನ್ನು ನೆಹರು ಮಾಡಬೇಕಂತಿದ್ರು ಕೂಡ ನೆಹರು ಸರ್ಕಾರ ಒಟ್ಟಾರೆ ಒತ್ತಡಕ್ಕೆ ಮಣಿದು ಅಂಬೇಡ್ಕರ್ ಅವರು ಮುಂದಿಟ್ಟಂಥ ಹಿಂದೂ ಕೋಡ್ ಬಿಲ್ ಜಾರಿಗೆ ತರಲಿಲ್ಲ. ಹಿಂದೂ ಕೋಡ್ ಬಿಲ್ಲಲ್ಲಿ ಅಲ್ಪ ಸ್ವಲ್ಪ ಅದೊಂದು ದೊಡ್ಡ ಕ್ರಾಂತಿಕಾರಿಯಾದಲ್ಲ, ಯಾಕಂದರೆ ಕ್ರಾಂತಿಕಾರಿಯಾದಂಥ ಹಿಂದೂ ಕೋಡ್ ಬಿಲ್ನ ಜಾರಿ ತರುವಂತಹ ಅವಕಾಶ ಅಂಬೇಡ್ಕರ್ಗೆ ಇರಲಿಲ್ಲ. ಇರುವಂತಹ ಮಿತಿಗಳ ಒಳಗಡೆ ಮಹಿಳೆಗೆ ಇದ್ದಿದ್ದರಲ್ಲಿ ಸರಿಸಮಾನವಾದಂಥ ಸ್ಥಾನಮಾನ, ವಿಚ್ಛೇದನ, ವಾರಸತ್ವ, ದತ್ತು ಸ್ವೀಕಾರ ಮತ್ತು ಆಸ್ತಿನಲ್ಲಿ ಪಾಲು, ಇವುಗಳಲ್ಲಿ ಅಲ್ಪ ಸ್ವಲ್ಪ ಅಧಿಕಾರವನ್ನು ಕೊಡುವಂತಹ ಪ್ರಸ್ತಾಪವನ್ನು ಹಿಂದೂ ಕೋಡ್ ಬಿಲ್ ಮೂಲಕ ಮುಂದಿಟ್ಟರೆ ಅಂಬೇಡ್ಕರ್ ವಿರುದ್ಧ RSS, BJP, ಅವಾಗ ರಾಮರಾಜ್ಯ ಪರಿಷತ್ ಅಂತ ಇನ್ನೊಂದು ಪಕ್ಷ ಇತ್ತು, ಅವರೆಲ್ಲರೂ ಕೂಡ ಸೇರಿಕೊಂಡು ಅಂಬೇಡ್ಕರ್ನ ಧರ್ಮದ್ರೋಹಿ, ದೇಶದ್ರೋಹಿ ಅಂತೆಲ್ಲ ದೇಶಾದ್ಯಂತ ಪ್ರತಿಭಟನೆ ಮಾಡಿದ್ರು. ಇದನ್ನು ಈ ಕೋಡ್ ಬಿಲ್ ಜಾರಿಗೆ ಬರಲಿಲ್ಲ ಅಂದರೆ ಹಿಂದೂ ಮಹಿಳೆಯರು, ಕೇವಲ ದಲಿತ ಮಹಿಳೆಯರಲ್ಲ, ಇಡೀ ಹಿಂದೂ ಮಹಿಳೆಯರಿಗೆ ಆಗ್ತಿರೋ ಈ ಅನ್ಯಾಯವನ್ನು ನೆಹರು ಸರ್ಕಾರ ತಡೆಗಟ್ಟಲಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟವರು, ಮಂತ್ರಿಯಾಗಿದ್ದರು ಅವರು, ರಾಜೀನಾಮೆ ಕೊಟ್ಟವರು ಬಂದರು, ಅದು ನಮಗೆ ಗೊತ್ತಿದೆ. ಆಗ ಅಂದರೆ ಈ ಥರ ಇರುತ್ತೆ, ವಿವಾಹ, ವಿಚ್ಛೇದನ, ವಾರಸತ್ವ, ದತ್ತು ಸ್ವೀಕಾರ, ಆಸ್ತಿನಲ್ಲಿ ಪಾಲು, ಇವುಗಳು ಈ ರೀತಿ ಧರ್ಮ ಆಧಾರಿತವಾಗಿರುತ್ತೆ. ಅದೇ ರೀತಿ ಇಸ್ಲಾಂನಲ್ಲೂ ಕೂಡ ಮದುವೆಯ ವಿಷಯಕ್ಕೆ ಬಂತು ಅಂತಂದರೆ ಹೆಂಗಸಿಗೆ ನಿನಗೆ ಇದರಲ್ಲಿ ಸಮ್ಮತಿ ಇದೆಯಾ, ಕಬೂಲ್ ಐಕ್ಯ ಅಂತ ಕೇಳುವ ಒಂದು ಪ್ರಜಾತಾಂತ್ರಿಕ ಅಂಶ ಇದೆ ಇಸ್ಲಾಂನಲ್ಲಿ. ಮತ್ತು ವಿಧವೆಯಾದರೆ, ವಿಚ್ಛೇದನವಾದರೆ ತಂದೆಯ ಗಂಡನ ಆಸ್ತಿನಲ್ಲಿ ಅಥವಾ ಕುಟುಂಬದ ಆಸ್ತಿನಲ್ಲಿ ಕನಿಷ್ಠ 1/3 ಪಾಲು ಪಡ್ಕೊಳ್ಳುವಂತಹ ಹಕ್ಕು ಕೂಡ ಆಕೆಗಿದೆ. ಅಷ್ಟು ಮಾತ್ರ ಅಲ್ಲ, ವಿಚ್ಛೇದನ ಮಾಡಿದಾಗ ವಿಧವೆ ಆದರೆ ಗಂಡ ಸತ್ತರೆ ಒಂದಷ್ಟು ಕಾಲ ತಡೆದು ಮರುಮದುವೆ ಆಗುವ ಅವಕಾಶವೂ ಕೂಡ ಇಸ್ಲಾಂ ಕೊಡುತ್ತೆ. ಅದು ಯಾವಾಗ ಮನುಸ್ಮೃತಿಗಿಂತ ಇಸ್ಲಾಂ ಆಧುನಿಕವಾದದ್ದು, ಅದಕ್ಕಿಂತ ಆಧುನಿಕವಾದದ್ದು ಸಂವಿಧಾನ. ಹೀಗಾಗಿ ಸಂವಿಧಾನದಲ್ಲಿ ಏನು ಸರ್ವಸಮಾನತೆ ಹೇಳುತ್ತೆ ಆ ಸರ್ವಸಮಾನತೆಯನ್ನು ಇಸ್ಲಾಂ ಹೇಳೋದಿಲ್ಲ, ಸ್ವಲ್ಪ ಹತ್ತಿರದಲ್ಲಿದೆ. ಆದರೆ ಮನುಸ್ಮೃತಿ ಇನ್ನೂ ಹೇಳೋದಿಲ್ಲ, ಅದು ಇನ್ನೂ ದೂರದಲ್ಲಿದೆ. ಅದೇ ರೀತಿ ಕ್ರಿಶ್ಚಿಯಾನಿಟಿ ಒಳಗಡೆ ಬಂದರೂ ಕೂಡ ಹೆಂಗಸಿಗೆ ವಿಚ್ಛೇದನ ಆಗಬೇಕು ಅಂತಂದರೆ
ಬಹಳ ದೊಡ್ಡ ದೊಡ್ಡ ಒಂದು ಷರತ್ತುಗಳಿರ್ತವೆ. ಗಂಡಸಿಗೆ ವಿಚ್ಛೇದನ ಮಾಡ್ಕೊಳ್ಳೋ ಸುಲಭ ಇರ್ತದೆ. ಪಾರ್ಸಿ ಕುಟುಂಬಗಳಿಗೆ ಬಂತು ಅಂತಂದರೆ ಹೆಣ್ಣು ಪಾರ್ಸಿಯ ಹೊರಗಡೆಯಿಂದ ಒಳಗಡೆ ಬಂದಿದ್ದರೆ, ಅಂತರ್ಧರ್ಮೀಯ ವಿವಾಹವಾಗಿದ್ದರೆ ಅವರ ಮಕ್ಕಳಿಗೆ ಅಥವಾ ಆಕೆಗೆ ಯಾವುದೇ ರೀತಿಯಾದಂಥ ವಾರಸತ್ವದಲ್ಲಿ ಹಕ್ಕಿರುವುದಿಲ್ಲ ಅನ್ನೋ ಥರದ್ದಿದೆ. ಹೀಗೆ ಇನ್ನು ಆದಿವಾಸಿಗಳಿಗೆ ಹೋದರೆ, ಆದಿವಾಸಿಗಳ ಉದಾಹರಣೆಗೆ ನಾಗಾ ಸಮುದಾಯಗಳಲ್ಲಿ ನೀವು ನೋಡೋದಾದರೆ ಅಥವಾ ಆ ಥರ ನಾರ್ತ್ ಈಸ್ಟರ್ನ್ ಬುಡಕಟ್ಟಲ್ಲಿ, ಜಾರ್ಖಂಡ್ ಬುಡಕಟ್ಟುಗಳಲ್ಲಿ ನೋಡಿದ್ರೆ ಕೆಲವು ಬುಡಕಟ್ಟುಗಳು ಮಾತೃ ಪ್ರಧಾನವಾದಂಥ ಸಮಾಜದಲ್ಲಿ ಪರವಾಗಿಲ್ಲ, ಆದರೆ ಪಿತೃಪ್ರಧಾನ ಸಮಾಜಗಳು ಆದಿವಾಸಿಗಳಲ್ಲಿದ್ದಾವೆ. ಅಲ್ಲಿ ಹೆಂಗಸಿಗೆ ಯಾವುದೇ ರೀತಿಯಾದಂಥ ವಾರಸತ್ವದ ಹಕ್ಕೇ ಇಲ್ಲ. ಸೊ ಹೀಗಾಗಿ ವೈರುಧ್ಯ ಎಲ್ಲಿ ಬರ್ತಿದೆ ಅಂದರೆ, ಧಾರ್ಮಿಕ ಪ್ರಭಾವಕ್ಕೆ ಒಳಗಾಗಿ ಧರ್ಮವನ್ನು ಅನುಸರಿಸ್ತಿದ್ದೀವಿ ಎನ್ನುವಂತಹದರ ಭಾಗವಾಗಿ ಸಂವಿಧಾನ ಏನು ಸರ್ವಸಮಾನತೆಯನ್ನು ಬೋಧಿಸ್ತದೆ ಅದನ್ನು ಕೌಟುಂಬಿಕ ಜೀವನದಲ್ಲಿ ಜಾರಿಗೆ ತರದಂಥ ಒಂದು ವೈರುಧ್ಯ ನಮ್ಮಲ್ಲಿದೆ. ಆರ್ಟಿಕಲ್ 14, ಆರ್ಟಿಕಲ್ 15, 16, ಆರ್ಟಿಕಲ್ 21 ಇತ್ಯಾದಿಗಳೆಲ್ಲವೂ ಕೂಡ ಯಾವುದೇ ರೀತಿ ಲಿಂಗ, ವರ್ಣ, ಜಾತಿ, ಪ್ರದೇಶ, ಭಾಷೆ ಇತ್ಯಾದಿಗಳನ್ನು ಆಧರಿಸಿ ಯಾವುದೇ ತಾರತಮ್ಯ ಕೂಡದು ಅಂತ ಹೇಳುತ್ತೆ. ಆದರೆ ಅದೇ ಸಮಯದಲ್ಲಿ ಆರ್ಟಿಕಲ್ 25 ಮತ್ತು 26 ಸಂವಿಧಾನದಲ್ಲಿ ಯಾವುದೇ ಬಗೆಯ ಧರ್ಮವನ್ನು ನೀವು ಪಾಲಿಸುವ, ಪ್ರಚಾರ ಮಾಡುವ ಮತ್ತು ಅದನ್ನು ಜಾರಿ ಮಾಡುವಂತಹ, ಅಂದರೆ ನೀವು ಪರಿಪಾಲಿಸುವಂತಹ ಹಕ್ಕನ್ನು ಕೊಡುತ್ತೆ ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಭಾಗವಾಗಿ. ಈಗ ಧಾರ್ಮಿಕ ಸ್ವಾತಂತ್ರ್ಯ ಅನ್ನುವಂಥದ್ದು ನನ್ನ ಕೌಟುಂಬಿಕ ಜೀವನದಲ್ಲಿ ಈ ರೀತಿ ಧರ್ಮ ಪ್ರೇರಿತವಾದಂಥ ತಾರತಮ್ಯವನ್ನು ಅನುಸರಿಸುವಂಥದ್ದು, ಉದಾಹರಣೆಗೆ ಹೆಣ್ಣಿಗೆ ಏನು ಕೂಡ ಹಕ್ಕಿಲ್ಲದೆ ಇರೋ ಅಥವಾ ಕಡಿಮೆ ಹಕ್ಕಿರುವಂಥದ್ದು, ಇದು ನಮ್ಮ ಧರ್ಮ ಪ್ರೇರಿತ, ನಮ್ಮ ಮನುಸ್ಮೃತಿ ಹಂಗೆ ಹೇಳುತ್ತೆ, ನಮ್ಮ ಹಿಂದೂ ಧರ್ಮ ಹಂಗೆ ಹೇಳುತ್ತೆ, ನಮ್ಮ ಇಸ್ಲಾಂ ಹಂಗೆ ಹೇಳುತ್ತೆ, ನಮ್ಮ ಕ್ರಿಶ್ಚಿಯಾನಿಟಿ ಹಂಗೆ ಹೇಳುತ್ತೆ ಅಂತೇಳಿ ಗಂಡು ಹೆಣ್ಣಿನ ನಡುವೆ ಕೌಟುಂಬಿಕ ಜೀವನದಲ್ಲಿ ಬಂದಾಗ ತಾರತಮ್ಯವನ್ನು ಮುಂದುವರಿಸುವುದು ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಸರಿತಿದ್ದುವುದು ಹೇಗೆ ಎನ್ನುವಂಥದ್ದು ಸಂವಿಧಾನ ಸಭೆಯಲ್ಲಿ ಬಂದಂಥ ಪ್ರಧಾನವಾದಂಥ ಚರ್ಚೆ. ವಾಸ್ತವವಾಗಿ BJPಯ ಮೂಲ ಅವತಾರವಾದಂಥ ಭಾರತೀಯ ಜನಸಂಘ, RSS ಇತ್ಯಾದಿಗಳು ಎಲ್ಲವೂ ಕೂಡ ಧರ್ಮದಲ್ಲಿ ಯಾವುದೇ ರೀತಿಯ ಈ ರೀತಿ ಸಮಾನತೆಯನ್ನು ಪ್ರೇರಿಸುವಂತಹ ಪ್ರೇರೇಪಣೆಯಿಂದ ಬರುವಂತಹ ಯಾವ ಕಾನೂನು ತಿದ್ದುಪಡಿಗೂ ಅವರು ರೆಡಿ ಇರಲಿಲ್ಲ. ಹಿಂದೂ ಕೋಡ್ ಬಿಲ್ ವಿಷಯವನ್ನು ಅಂಬೇಡ್ಕರ್ ಅವರು ಪ್ರಸ್ತಾಪ ಮಾಡಿದಾಗ ಇವತ್ತಿನ BJPಯ ಮೂಲ ಅವತಾರವಾದ ಭಾರತೀಯ ಜನಸಂಘದ ರಾಷ್ಟ್ರೀಯ ಅಧ್ಯಕ್ಷ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸಂಸತ್ತಿನಲ್ಲಿ ಹೇಳುವುದೇನಪ್ಪ ಅಂತಂದರೆ, ನೀವು ಇಂತಹ ವಿಷಯಗಳನ್ನು ಬಲವಂತವಾಗಿ ಕಾನೂನು ಮಾಡಿ ಜಾರಿ ಮಾಡುವುದಲ್ಲ, ಯಾವ ರೀತಿ ನಿಮಗೆ ಆಧುನಿಕವಾದಂಥ ಸಮಾನತೆ ಇರುವಂತಹ ಒಂದು ಕೌಟುಂಬಿಕವಾದಂಥ ಪದ್ಧತಿ ಬರಬೇಕು ಅನ್ನುವಂತಹ ಆಸೆ ನಿಮಗಿದೆಯೋ, ಅದೇ ರೀತಿ ಈ ದೇಶದಲ್ಲಿ ಬಹುಪಾಲು ಜನರಿಗೆ ಸನಾತನವಾದಂಥ ರೀತಿಯಲ್ಲಿ ತಮ್ಮ ಸಂಪ್ರದಾಯ ಹೇಗಿದೆಯೋ ಹಾಗೆ ಬದುಕಬೇಕು ಅಂತಲೂ ಆಸೆ ಇರುತ್ತೆ. ನೀವು ಎರಡಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಯಾವ ಕಾರಣಕ್ಕೂ ಕೂಡ ಸಮಾನತೆಯನ್ನು ಆಧರಿಸಿದಂತಹ ನಾಗರಿಕ ಸಂಹಿತೆ ತರಬಾರ್ದು ಅಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ವಾದ ಮಾಡ್ತಾರೆ. ಡೈವರ್ಸಿಟಿ ಇರಬೇಕು, ಭಾರತ ಒಂದು ಬಹುತ್ವ ಇರುವಂಥದ್ದು, ಏಕರೂಪವನ್ನು ಹೇರಕ್ಕೆ ಬರೋದಿಲ್ಲ ಅಂತ ಇವತ್ತು ಏನು BJP ವಾದ ಮಾಡ್ತಿದೆ ಅದಕ್ಕೆ ತದ್ವಿರುದ್ಧವಾದವನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಮಾಡ್ತಾರೆ. ಅದೇನೇ ಇರಲಿ, ವೈರುಧ್ಯ ಮುಂದುವರಿಯುತ್ತೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ. ಸೊ ಹೀಗಾಗಿ ಏಕರೂಪ ನಾಗರಿಕ ಸಂಹಿತೆ ಅಪೇಕ್ಷಣೀಯವಾದರೂ ಕೂಡ ಅದು ಉಳಿದ ಧರ್ಮದ ಅನುಸರಣೆ ಮಾಡುವವರಿಗೆ ಬಲವಂತವಾಗಿ ಹೇರಲ್ಪಡ್ತಿದೆ ಅಂತ ಅನಿಸ್ಬಾರ್ದು. ಹೀಗಾಗಿ ಏಕರೂಪ ನಾಗರಿಕ ಸಂಹಿತೆ ನಮ್ಮ ಮೂಲಭೂತ ಹಕ್ಕಾಗಬೇಕಾ ಅಥವಾ ನಿರ್ದೇಶನ ತತ್ವಗಳಾಗಬೇಕಾ? ಮೂಲಭೂತ ಹಕ್ಕಾದರೆ ಕಡ್ಡಾಯವಾಗಿ ಎಲ್ಲ ಸರ್ಕಾರಗಳು ಜಾರಿಗೆ ತರಲೇಬೇಕು. ಸರ್ಕಾರ ಯಾವುದೇ ಇದ್ರೂ ಹಕ್ಕುಗಳನ್ನ ಅವ್ರು ಕಸಿಯಕ್ಕೆ ಬರೋದಿಲ್ಲ. ನಿರ್ದೇಶನ ತತ್ವಗಳನ್ನು ಜಾರಿಗೆ ತರಲೇಬೇಕು ಅಂತ ಕಡ್ಡಾಯ ಇಲ್ಲ, ಅದೊಂದು ನಿರ್ದೇಶನ ತತ್ವಗಳಷ್ಟೇ. ಜಾರಿಗೆ ತರಲಿಲ್ಲ ಸರ್ಕಾರ ಅಂತ ನೀವು ಕೋರ್ಟ್ಗೆ ಹೋಗಿ ಕೇಳೋಕ್ಕಾಗೋದಿಲ್ಲ. ಹೀಗಾಗಿ ಬಹಳಷ್ಟು ಚರ್ಚೆ ಮಾಡಿ ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಒಟ್ಟುಗೂಡಿ ತೀರ್ಮಾನಕ್ಕೆ ಬರುವುದೇನಪ್ಪ ಅಂತಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ನ ನಾವು ಮೂಲಭೂತ ಹಕ್ಕು ಮಾಡಬಾರ್ದು, ಸಮಾಜದಲ್ಲಿ ಅದರ ಬಗ್ಗೆ ಸಮ್ಮತಿಯನ್ನು ಏರ್ಪಡಿಸಬೇಕು ಮತ್ತು ಯಾವುದೇ ಒಂದು ಧರ್ಮವನ್ನು ತಾರತಮ್ಯ ಮಾಡಿದ್ದೀವಿ ಅಂತ ಅನ್ನಿಸ್ಬಾರ್ದು. ಏಕಕಾಲದಲ್ಲಿ ಧಾರ್ಮಿಕ ಹಕ್ಕನ್ನು ನಿರಾಕರಿಸ್ತಿದ್ದಾರೆ ಅನ್ನೋ ಥರದ್ದು ಕೂಡ ಆಗಬಾರ್ದು. ಆ ಕಾರಣಕ್ಕಾಗಿ ಪ್ರಭುತ್ವ ಭಾರತದಾದ್ಯಂತ ಒಂದು ಸಮಾನ ನಾಗರಿಕ ಸಂಹಿತೆಯನ್ನು ಗಳಿಸಿಕೊಡುವುದಕ್ಕೆ ಪ್ರಯತ್ನಿಸುತ್ತದೆ ಅಂತ ಒಂದು ಅಂಶವನ್ನು ಪ್ರಭುತ್ವ ನಿರ್ದೇಶನ ತತ್ವದಲ್ಲಿಟ್ಟು ಅದು ಪ್ರಧಾನವಾಗಿ ಮನವೊಲಿಕೆಯ ಮೂಲಕ, ಸರ್ವಸಮ್ಮತಿಯ ಮೂಲಕ ಜಾರಿಗೆ ತರಬೇಕು ಅನ್ನುವಂಥದ್ದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಸಂವಿಧಾನಕರ್ತರ ಅಪೇಕ್ಷೆಯಾಗಿತ್ತು.
ಆನಂತರದ ಹಲವಾರು ಪ್ರಕರಣಗಳಲ್ಲಿ, ಉದಾಹರಣೆಗೆ 1984ರ ಬಾನು ಪ್ರಕರಣದಲ್ಲಾಗಿರ್ಬೋದು, ಶಾಯಿರಾ ಬಾನು ಪ್ರಕರಣದಲ್ಲಾಗಿರ್ಬೋದು, ಇತ್ಯಾದಿ ಪ್ರಕರಣಗಳಲ್ಲಿ ಬಂದಾಗ ಯಾತಕ್ಕೆ ಸರ್ಕಾರ ಈ ರೀತಿ ಕನಿಷ್ಠ ಪಕ್ಷ ಸಮಾಜದಲ್ಲಿ ಚರ್ಚೆಯನ್ನು ಶುರು ಮಾಡಿಲ್ಲ ಅಂದ್ಬಿಟ್ಟು ಆಕ್ಷೇಪಣೆ ಮಾಡ್ತಾ ಬಂತು. ಸಮಾಜದಲ್ಲಿ ಚರ್ಚೆ ಮಾಡಬೇಕು ಅಂದ್ರೇನು? ಆದರ್ಶಯುತವಾದಂಥ ಕೌಟುಂಬಿಕ ವ್ಯವಸ್ಥೆ ಏನು, ಗಂಡು ಹೆಣ್ಣಿನ ನಡುವೆ ತಾರತಮ್ಯ ಶೋಷಣೆ ಇರದಂಥ ಸಮಾನವಾದಂಥ ಹಕ್ಕು ಬಾಧ್ಯತೆಗಳು ಕೌಟುಂಬಿಕ ಜೀವನದಲ್ಲಿ ಇರುವಂತಹ ಒಂದು ಆದರ್ಶ ಸಂಹಿತೆ ಹಿಂಗಿದ್ದರೆ ಸಾಧ್ಯ ಅಲ್ವೇ ಅಂತೇಳಿ ಎಲ್ಲ ಹಿಂದೂ ಮುಖಂಡರು, ಧಾರ್ಮಿಕ ಮುಖಂಡರು, ಮುಸ್ಲಿಂ ಮುಖಂಡರು, ಕ್ರಿಶ್ಚಿಯನ್ ಮುಖಂಡರು, ಸಮಾಜದಲ್ಲಿ ಪರಿಣಿತರು, ತಜ್ಞರು, ಸಾಮಾನ್ಯ ಜನರು, ಇವರೆಲ್ಲರ ಜೊತೆ ಒಂದು ಸಾರ್ವತ್ರಿಕವಾದಂಥ ಮತ್ತು ಸರ್ವಸ್ಪರ್ಶಿಯಾದಂಥ ಒಂದು ಚರ್ಚೆಯನ್ನು ಯಾವ ಸರ್ಕಾರಗಳು ಪ್ರಾರಂಭ ಮಾಡಲಿಲ್ಲ. ಅದರಲ್ಲಂತೂ BJP ಇದಕ್ಕಿನ್ನೂ ಕೂಡ BJP ತಾನು ನಿಂತಿರುವುದೇ ಇದನ್ನು ಹಿಂದೂ ರಾಷ್ಟ್ರ ಮಾಡುವುದಕ್ಕೆ ಅಂತ ಘೋಷಿಸ್ಕೊಂಡು ಬಂದು ತಾನು ಇದೊಂದು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದೇ ತರ್ತೀವಿ ನಾವು ಅಧಿಕಾರಕ್ಕೆ ಬಂದರೆ ಅಂತ ಹೇಳಿದ ನಂತರ ಇದರಲ್ಲಿ ಇನ್ನೂ ಕೂಡ ಭಯ ಶುರುವಾಯಿತು. ಅಂದರೆ ಸರ್ವಸಮ್ಮತಿಯಿಂದ ಆದರ್ಶಪ್ರಾಯವಾದಂಥ ಕೌಟುಂಬಿಕ ಮೌಲ್ಯಗಳನ್ನು ಹೊಂದಂಥ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಹೊಂದಿರುವಂತಹ ನಾಗರಿಕ ಸಂಹಿತೆಯ ಕಡೆ ಸಮಾಜ ಚಲಿಸುವುದರ ಬದಲಿಗೆ ಯಾವಾಗ BJP ಅದನ್ನು ಏಕರೂಪ ನಾಗರಿಕ ಸಂಹಿತೆ, RSS ಏಕರೂಪ ನಾಗರಿಕ ಸಂಹಿತೆ ಹೇಳಕ್ಕೆ ಶುರು ಮಾಡಿದಾಗ ಇತರ ಧರ್ಮಗಳಿಗೆ, ಹಿಂದೂಯೇತರ ಧರ್ಮಗಳಿಗೆ ದೊಡ್ಡ ಆತಂಕವೇ ಶುರುವಾಯಿತು. ಆದಿವಾಸಿಗಳಲ್ಲಿ ಆತಂಕ ಶುರುವಾಯಿತು. ಯಾವುದು ಏಕರೂಪತೆ, ಯಾವುದನ್ನು ಇಟ್ಕೊಂಡು ಅದನ್ನು ಎಲ್ಲದಕ್ಕೂ ಕೂಡ ಅನ್ವಯಿಸ್ತೀರಾ? ಈ ಪ್ರಶ್ನೆಗಳು ಉದ್ದಕ್ಕೂ ಬರ್ತಾ ಇತ್ತು. ಇದು ಇನ್ನೊಂದು ಇದರಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಇದೆ. ಒಂದು ಸ್ಟ್ಯಾಂಡರ್ಡ್ ಆಗಿ ಏಕರೂಪ ನಾಗರಿಕ ಸಂಹಿತೆ ಮಾಡ್ತೀರಿ, ಅದು ಎಲ್ಲರಿಗೂ ಕೂಡ ಅನ್ವಯಿಸಬೇಕು ಅನ್ನುವುದಾದರೆ ಇವತ್ತು ಹಿಂದೂಗಳಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಒಂದು ಘಟಕ ಇದೆ. ಮುಸ್ಲಿಂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಿಲ್ಲ. ತೆರಿಗೆಗೆ, ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ವಿಷಯಗಳಿಗೆ ಬಂದರೆ, ಬಿಸ್ನೆಸ್ ವ್ಯವಹಾರಗಳು ಬಂದರೆ ಮುಸ್ಲಿಂ ಅನ್ಡಿವೈಡೆಡ್ ಫ್ಯಾಮಿಲಿ ಇಲ್ಲ, ಕ್ರಿಶ್ಚಿಯನ್ ಅನ್ಡಿವೈಡೆಡ್ ಫ್ಯಾಮಿಲಿ ಇಲ್ಲ. ಆದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ HUF ಅಂತ ಇದೆ. ಈಗ ಏಕರೂಪ ನಾಗರಿಕ ಸಂಹಿತೆ ಮಾಡುವುದಾದರೆ ಕೌಟುಂಬಿಕ ವಿಷಯಗಳಲ್ಲಿ ನೀವು ಈ ರೀತಿ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ನೀವು ಘೋಷಿಸ್ಕೊಂಡ್ರೆ ನಿಮ್ಗೆ ಹಲವಾರು ತೆರಿಗೆ ರಿಯಾಯಿತಿಗಳು, ವಿನಾಯಿತಿಗಳು ಸಿಗ್ತವೆ. ನೀವು ಹಲವಾರು ರೀತಿ ಲೆಕ್ಕಾಚಾರಗಳನ್ನು ತೋರಿಸಿ ನೀವು ತೆರಿಗೆ ಕಟ್ಟೋದನ್ನು ಉಳಿಸ್ಕೊಳ್ಬೋದು. ಇದೇ ಬೆನಿಫಿಟ್ನ ನೀವು ಮುಸ್ಲಿಂ ಅನ್ಡಿವೈಡೆಡ್ ಫ್ಯಾಮಿಲಿಗೂ ಎಕ್ಸ್ಟೆಂಡ್ ಮಾಡಬೇಕು, ಕ್ರಿಶ್ಚಿಯನ್ ಅನ್ಡಿವೈಡೆಡ್ ಫ್ಯಾಮಿಲಿಗಳಿಗೂ ಅವಕಾಶ ಮಾಡಿಕೊಡ್ಬೇಕು, ಅಥವಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅನ್ನೋ ಅವಕಾಶವನ್ನು ರದ್ದು ಮಾಡಬೇಕು. ಆದರೆ ಹಿಂದೂಗಳಲ್ಲಿ, ಅದರಲ್ಲೂ BJPಯ ಬೆನ್ನುಮೂಳೆ ಆಗಿರುವ ವರ್ತಕ ಸಮುದಾಯದಲ್ಲಿ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತಿರುವುದು ಅತ್ಯಗತ್ಯವಾದದ್ದು. ಇದಕ್ಕೆ ಹಿಂದೂಗಳೇ ಒಪ್ಪುವುದಿಲ್ಲ. ಅದೇ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಆದಿವಾಸಿಗಳಿಗೆ ಭಾರತದ ಸಂವಿಧಾನವೇ ಅವರ ಸಂಪ್ರದಾಯಗಳಿಗೆ ಅನುಸಾರವಾಗಿ ಅವರು ತಮ್ಮ ಕೌಟುಂಬಿಕ ಕಟ್ಟುಪಾಡುಗಳನ್ನು ಮುಂದುವರಿಸಿಕೊಂಡು ಹೋಗುವಂತಹ ಸಾಂವಿಧಾನಿಕ ರಕ್ಷಣೆಯನ್ನು ಕೊಡುತ್ತೆ ಆದಿವಾಸಿಗಳಿಗೆ. ಈಗ ನೀವು ಏಕರೂಪ ನಾಗರಿಕ ಸಮಿತಿ ಮಾಡ್ತೀರಾ, ಯಾವುದೋ ಒಂದು ಇರುತ್ತೆ, ಅವರು ಕಸ್ಟಮ್ಸ್ಗೆ ವಿರುದ್ಧ ಇರುತ್ತೆ ಅಂದರೆ ಅದು ಆದಿವಾಸಿಗಳ ಮೇಲೆ ಹೇರಿಕೆ ಆಗೋದಿಲ್ವಾ? ಹೀಗಾಗಿ ಆದಿವಾಸಿಗಳಲ್ಲೂ ಕೂಡ ಆತಂಕ ಇತ್ತು. ಇಂಥ ಸಂದರ್ಭದಲ್ಲಿ ಇದ್ದಂಥ ಏಕೈಕ ದಾರಿ ಏನು? ಒಂದು ಸಾರ್ವತ್ರಿಕ ಚರ್ಚೆ, ಮನವೊಲಿಕೆ, ಒಂದು ನಿರಂತರ ಪ್ರಯತ್ನ, ಹಾಗೂ ಚೌಹಾನ್ ಅವರ ಲಾ ಕಮಿಷನ್ ಹೇಳ್ದಂಗೆ ಆಯಾ ಧರ್ಮ ಸಂಪ್ರದಾಯಗಳಲ್ಲಿ ಏನು ಲಿಂಗಾಧಾರಿತ ತಾರತಮ್ಯಗಳಿವೆ ಅದನ್ನು ಕಡಿಮೆ ಮಾಡುವುದಕ್ಕೆ ಹಂತ ಹಂತವಾಗಿ ಆಯಾ ಧರ್ಮಗಳೊಳಗಡೆ ರಿಫಾರ್ಮ್ಸ್, ಇವುಗಳನ್ನು ಪ್ರಯತ್ನ ಪಡ್ತಾ ಮುಂದೆ ಒಂದು ಗುರಿಯಾಗಿ ನಾವು ಆದಷ್ಟು ಬೇಗ ಏಕರೂಪ ನಾಗರಿಕ ಸಂಹಿತೆಯನ್ನು ಮುಟ್ಟುವಂತಹ ಒಂದು ದಾರಿಯನ್ನು ಹಾಕ್ಕೊಳ್ಬೇಕಾಗಿತ್ತು. ಆದರೆ ನಾನು ಆಗಲೇ ಹೇಳಿದೆ, ಇದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯ ಹಿಂದೆ ಇದ್ದಂಥ ಆಶಯ, ಏಕರೂಪ ನಾಗರಿಕ ಸಂಹಿತೆಯ ಆಶಯ, ಅದಕ್ಕಿದ್ದಂಥ ಇಕ್ಕಟ್ಟು ಮತ್ತು ಅದನ್ನು ಬಗೆಹರಿಸ್ಕೊಳ್ಳುವಂತಹ ದಾರಿ. ಆದರೆ BJPಗೆ ಈ ಥರ ಒಂದು ದೇಶವನ್ನು ಸರ್ವರ ಅಭಿಪ್ರಾಯದೊಂದಿಗೆ ಮಾತಿಗೆ ಮಾತ್ರ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಅದರಲ್ಲಿ ಅವರು ಹಿಂದೂಕ್ಕೆ ಸಾಥ್ ಬಿಟ್ಟರೆ ಯಾವತ್ತು ಮುಸ್ಲಿಮ್ಗೆ ಸಾಥ್, ಇಸ್ಲಾಂಗೆ ಸಾಥ್, ಕ್ರಿಶ್ಚಿಯನ್ಗೆ ಸಾಥ್, ಆದಿವಾಸಿಗೆ ಸಾಥ್ ಅಂತ ಈ ವಿಷಯಗಳಲ್ಲಿ ಚರ್ಚೆ ಯಾವ ವಿಷಯದಲ್ಲೂ ಇಲ್ಲ. ಈ ವಿಷಯದಲ್ಲೂ ಚರ್ಚೆಗೆ ಬರಲೇ ಇಲ್ಲ. ನಾವೊಂದು ಮಾದರಿ ಸಂಹಿತೆಯನ್ನು ಮಾಡ್ತೀವಿ, ನಾವು ಏಕರೂಪ ನಾಗರಿಕ ಸಂಹಿತೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಬರೀ ಚುನಾವಣೆ ಮುಂಚೆ ಚರ್ಚೆಗೆ ಬಂದರೆ ಹೊರತು, ಅದನ್ನೊಂದು ಇಶ್ಯೂ ಆಗಿ ಗಾಳಿಗೆ ಬಿಟ್ಟರೆ ಹೊರತು, ಒಂದು ಡ್ರಾಫ್ಟನ್ನು ಅವ್ರು ರೆಡಿ ಮಾಡಿ ಚರ್ಚೆಗೆ ಇಡಲೇ ಇಲ್ಲ. ಆ ಡ್ರಾಫ್ಟ್ ರೆಡಿ ಮಾಡಿದರೆ ಅದರಲ್ಲಿ ಕೂಡಿಸೋದು, ತೆಗೆಯೋದು, ಈ ಥರದ್ದೊಂದು ಸಾರ್ವತ್ರಿಕ ಚರ್ಚೆ ಆದರೂ ಆಗ್ತಾಯಿತ್ತು. ಅದರ ಬದಲಿಗೆ ಇವರು ಆಯ್ಕೆ ಮಾಡ್ಕೊಂಡಿದ್ದಾರೆ ದಾರಿ ಏನು? 2024 ಚುನಾವಣೆಗೆ ಮುಂಚೆ ನಾವು ಹೆಂಗೆ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರುವುದಕ್ಕೆ ಬದ್ಧರಾಗಿದ್ದೀವಿ ಅಂತಂದ್ಬಿಟ್ಟು ಹಿಂದೂ ಸಮುದಾಯಕ್ಕೆ ಒಂದು ಸಂದೇಶ ಕೊಡುವುದಕ್ಕೋಸ್ಕರ ಉತ್ತರಾಖಂಡಲ್ಲಿ
ಅದನ್ನು ಇವತ್ತು ಜಾರಿಗೆ ತಂದಿದ್ದಾರೆ ಫೆಬ್ರವರಿ 7ಕ್ಕೆ. ಅಂದರೆ ಪ್ರೆಸಿಡೆಂಟ್ ಹತ್ರ ಹೋಗಿದೆ ಅದು ಸೈನ್ ಅವರ ಒಪ್ಪಿಗೆಯನ್ನು ಪಡೆದುಕೊಳ್ಳುವುದಕ್ಕೆ. ಶಾಸನ ಸಭೆಯಂತೂ ಅದನ್ನು ಸರ್ವಸಮ್ಮತಿ, ಹೆಚ್ಚು ಕಡಿಮೆ ದೊಡ್ಡ ವಿರೋಧ ಯಾವುದೋ ಬಂದಿಲ್ಲ. ಕಾಂಗ್ರೆಸ್ಸು ಕೂಡ ಅದನ್ನು ಹೆಚ್ಚಿಗೆ ಅದನ್ನು ವಿರೋಧಿಸೋದಕ್ಕೆ ಹೋಗಿಲ್ಲ. ಹೀಗಾಗಿ ಅದು ಶಾಸನ ಸಭೆಯಲ್ಲಿ ಪಾಸಾಗಿದೆ. ಈಗ ಈ ಕಟ್ಟುಗಳಿದಾವಲ್ಲ, ಏಕರೂಪ ಅಂತ ಆದರೆ ನೀವು ಹಾಗಾದರೆ ಮುಸ್ಲಿಂ ಮೇಲೂ ಕೂಡ ಇದನ್ನೇ ಇರ್ತೀರಾ, ಅಥವಾ ಮುಸ್ಲಿಮು, ಕ್ರಿಶ್ಚಿಯಾನಿಟಿ, ಆದಿವಾಸಿ ಅವುಗಳಲ್ಲಿರುವಂತಹ ಅವರ ಕೌಟುಂಬಿಕ ಜೀವನದಲ್ಲಿರುವ ಉತ್ತಮಾಂಶಗಳನ್ನು ನೀವು ತಗೊಂಡು ಒಂದು ಹೊಸದಾದನ್ನು ಮಾಡಿದ್ದೀರಾ? ಮತ್ತು ಈ ಏಕರೂಪ ನಾಗರಿಕ ಸಂಹಿತೆ ಉತ್ತರಾಖಂಡದ ಎಲ್ಲರಿಗೂ, ಮುಸ್ಲಿಮರಿಗೆ, ಆದಿವಾಸಿಗಳಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಅನ್ವಯ ಆಗುತ್ತಾ? ಈ ಎಲ್ಲ ವಿಷಯಗಳನ್ನು ನೀವು ಇಟ್ಟುಕೊಂಡು ಉತ್ತರಾಖಂಡನ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ನೋಡಿದ್ರೆ ಎಂಥ ದೊಡ್ಡ ಮೋಸ ಮತ್ತು ಸುಳ್ಳು ಕುತಂತ್ರಗಳು ಇದರಲ್ಲಿ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೊದಲನೇದಾಗಿ, ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ರಾಜ್ಯ ಮಾಡ್ಬೋದಾ? ಯೂನಿಫಾರ್ಮ್ ಸಿವಿಲ್ ಕೋಡ್, ಯಾಕಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆರ್ಟಿಕಲ್ 44 ದೇಶಾದ್ಯಂತ ಏಕರೂಪವಾದಂಥ ನಾಗರಿಕ ಸಂಹಿತೆ ಜಾರಿಗೆ ತರ್ತೀವಿ ಅಂತ ಜಾರಿಗೆ ತರಲು ಪ್ರಯತ್ನಿಸಲಾಗುವುದು ಅಂತ. ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ, ಉತ್ತರಾಖಂಡನ ಏಕರೂಪ ನಾಗರಿಕ ಸಂಹಿತೆ ಕರ್ನಾಟಕದಲ್ಲಿ ಅನ್ವಯ ಆಗೋದಿಲ್ಲ. ಅದು ಉತ್ತರಾಖಂಡಕ್ಕೆ ಸೀಮಿತವಾದದ್ದು. ಕರ್ನಾಟಕ ಮತ್ತೊಂದೇನೋ ನಾಗರಿಕ ಸಂಹಿತೆ ಮಾಡುತ್ತೆ, ಮತ್ತೊಂದು ಯಾವುದೋ ರಾಜ್ಯ ಇನ್ನೊಂದು ಯಾವುದೋ ನಾಗರಿಕ ಸಂಹಿತೆ ಮಾಡುತ್ತೆ. ಅವೆಲ್ಲವೂ ಕೂಡ ಏಕರೂಪದಲ್ಲಿ ಇರುವುದಿಲ್ಲ. ಹಾಗಿದ್ದ ಮೇಲೆ ರಾಜ್ಯವಾರು ಮಾಡುವ ಏಕರೂಪ ನಾಗರಿಕ ಸಂಹಿತೆಗಳು ದೇಶಾದ್ಯಂತ ಇಡೀ ದೇಶಕ್ಕೆ ಒಂದೇ ನಾಗರಿಕ ಸಂಹಿತೆ ಅಂತ ಅಂದ್ಬಿಟ್ಟು ಹೆಂಗಾಗುತ್ತೆ? ಹೀಗಾಗಿ ಈ ಎಕ್ಸಸೈಸೇ ಒಂದು ದೊಡ್ಡ ಮೋಸದ ಎಕ್ಸಸೈಸ್. ಆದರೆ ಇಂಥ ಒಂದು ಎಕ್ಸಸೈಸ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಅನ್ನೋದು ನಾವು ಮರಿಬಾರ್ದು. ಅದರಲ್ಲೂ ಇವತ್ತಿನ ಮುಖ್ಯ ನ್ಯಾಯಾಧೀಶರ ಪೀಠವಾಗಿರುವ ಚಂದ್ರಚೂಡ್ ಅವರ ಪೀಠವೇ ಯಾವ ರೀತಿ ಜ್ಞಾನವಾಪಿ ಮಸೀದಿನಲ್ಲಿ ಏನಿತ್ತು, ಅದರಲ್ಲೇ ಶಿವಲಿಂಗ ಇತ್ತ ಅಂತ ತಿಳ್ಕೊಳ್ಳೋದಕ್ಕೆ ASI ಉತ್ಖನನ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬಂದಾಗ, ನೀವಲ್ಲಿ ಉತ್ಖನನ ಮಾಡಿ ಶಿವಲಿಂಗ ಇತ್ತು ಅಂತ ಅಂದ್ಬಿಟ್ಟು BJP ಹೇಳಿದ್ದಕ್ಕೆ ನೀವು ಅದನ್ನು ದೇವಸ್ಥಾನ ಮಾಡಿಬಿಟ್ರೆ 1991ರ ಕಾಯ್ದೆ ಇದೆಯಲ್ಲ, ಅದನ್ನು ಅಯೋಧ್ಯ ಪ್ರಕರಣದಲ್ಲಿ ಇವರು 91ರ ಕಾಯ್ದೆ ನಮ್ಮ ದೇಶದ ಸೆಕ್ಯುಲರಿಸಮ್ನ ಭಾಗ ಅಂತ 91ರ ಕಾಯ್ದೆ ಏನು ಹೇಳ್ತು? 1947ರಲ್ಲಿ ಯಾವ್ಯಾವ ಶ್ರದ್ಧಾ ಕೇಂದ್ರಗಳ ಪರಿಸ್ಥಿತಿ ಏನಿತ್ತೋ ಅದೇ ರೀತಿ ಉಳಿಸ್ಕೋಬೇಕು, ಅದನ್ನು ಬದಲಾವಣೆ ಮಾಡಬಾರ್ದು, ಬದಲಾವಣೆ ಮಾಡೋದು ಅಪರಾಧ ಅಂತ. ಈಗ ಜ್ಞಾನವಾಪಿ ಮಸೀದಿನಲ್ಲಿ ಆ ರೀತಿ ಬದಲಾವಣೆ ಮಾಡಿದ್ರೆ ಅಪರಾಧ ಆಗಲ್ವಾ? ಏನಾಗೋದಿಲ್ಲ, ಏನಿದೆ ಅಂತ ತಿಳ್ಕೊಂಡ್ರೆ ಏನು ತಪ್ಪಾಗುತ್ತೆ ಅಂತೇಳಿ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಯೂನಿಫಾರ್ಮ್ ಸಿವಿಲ್ ಕೋಡ್ನಲ್ಲಿ ಈ ರೀತಿ ಸಮಿತಿಗಳನ್ನು ಸರ್ಕಾರಗಳು ನೇಮಕ ಮಾಡ್ತಿದ್ದಾಗ ಮತ್ತೆ ಪ್ರಶ್ನೆ ಬಂತು ಸುಪ್ರೀಂ ಕೋರ್ಟ್ ಮುಂದೆ, ಈ ರೀತಿ ದೇಶಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ತರದಿರಾ ಆಯಾ ರಾಜ್ಯವಾರು ಮಾಡ್ಕೊಂಡ್ರೆ ಅದು ಹೆಂಗೆ ಏಕರೂಪ ಆಗುತ್ತೆ ಅಂದರೆ ಹೇಗೆ ಮಾಡ್ಬೋದು ಅಂತ ಅವ್ರು ಚರ್ಚೆ ಮಾಡ್ಕೊಳ್ಳೋಕೆ ಒಂದು ಸಮಿತಿ ಮಾಡ್ಕೊಳ್ಳಿ ಬಿಡ್ರಿ, ರಾಜ್ಯ ಸರ್ಕಾರಗಳಿಗೆ ಅದನ್ನು ಮಾಡಬಾರ್ದು ನಾವು ಹೇಳಕ್ಕೆ ಬರೋಲ್ಲ ಅಂತ ಅವಕಾಶ ಮಾಡಿಕೊಡ್ತು ಇದೇ ಪೀಠ. ಯಾವ ರೀತಿ ಜ್ಞಾನವ್ಯಾಪಿನಲ್ಲಿ ASI ಉತ್ಖನನ ಆದಮೇಲೆ ಬರೀ ತಿಳ್ಕೊಂಡೇನು ಸುಮ್ಮನಾಗಲಿಲ್ವಲ್ಲ BJP ಬಜರಂಗ ದಳ, ಅದನ್ನೀಗ ಸಂಪೂರ್ಣವಾಗಿ ಬಿಟ್ಕೊಡ್ಬೇಕು ಅಂತ ಹೆಂಗೆ ಮಾಡಿದಾರೋ ಅದೇ ರೀತಿ ಹೆಂಗಿರಬೇಕು ಅಂತ ಬರೀ ತಿಳ್ಕೊಳ್ಳಿಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ, ಅದನ್ನೀಗ ಜಾರಿಗೆ ತಂದರು. ಸೊ ಆ ರೀತಿ ಸುಪ್ರೀಂ ಕೋರ್ಟು, ಅದರಲ್ಲೂ ವಿಶೇಷವಾಗಿ ಚಂದ್ರಚೂಡ್ ಅವರ ಪೀಠ ಮತ್ತು ಚಂದ್ರಚೂಡ್ ಅವರು ಭಾಗಿಯಾಗಿದ್ದಂಥ ನ್ಯಾಯಾಧೀಶಗಳಂತೂ ಹೆಚ್ಚು ಕಡಿಮೆ BJPಗೆ ಪೂರಕವಾಗಿ ಬರ್ತಾ ಇವೆ ಅವರ ಅಜೆಂಡಾಗಳಿಗೆ ಒಂದಾದ ಮೇಲೆ ಒಂದು. ಅದೇನೇ ಇರಲಿ, ಸೊ ಹೀಗಾಗಿ ರಾಜ್ಯವಾರು ಮಾಡುವುದು ದೇಶಾದ್ಯಂತ ಏಕರೂಪಿಯಾಗುವುದಿಲ್ಲ, ಅದು ಮೊದಲನೇ ವಿಷಯ. ಎರಡನೇ ವಿಷಯ, ನಿಮ್ಮ ರಾಜ್ಯದ ಒಳಗೆ ನೀವು ಮಾಡಿದ್ರೂ ಕೂಡ ನಿಮ್ಮ ರಾಜ್ಯದ ಒಳಗಿರುವ ಎಲ್ಲ ಸಮುದಾಯಗಳಿಗೂ ಏಕರೂಪಿಯಾಗಿ ಅನ್ವಯ ಆಗ್ತಾ ಇದೆಯಾ ಇದು? ಇನ್ಫ್ಯಾಕ್ಟ್ ಅವ್ರೇನು ಹೇಳ್ತಾರೆ, ನಥಿಂಗ್ ಕಂಟೈನ್ಡ್ ಇನ್ ದಿಸ್ ಕೋಡ್ ಶಲ್ ಅಪ್ಲೈ ಟು ದಿ ಮೆಂಬರ್ಸ್ ಆಫ್ ಎನಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ದಿ ಪರ್ಸನ್ಸ್ ಅಂಡ್ ದಿ ಗ್ರೂಪ್ ಆಫ್ ಪರ್ಸನ್ಸ್ ಹೂಸ್ ಕಸ್ಟಮರಿ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಅಂಡರ್ ಪಾರ್ಟ್ 21 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಈ ಕೋಡಿನಲ್ಲಿ, ಸಂಹಿತೆಯಲ್ಲಿ ನಾವು ಹೇಳಿರುವ ಯಾವುದೇ ವಿಷಯಗಳು ಸಂವಿಧಾನದ ಪರಿಚ್ಛೇದ 21ರಲ್ಲಿ ತಮ್ಮ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಪಡೆದಿರುವ ಪರಿಶಿಷ್ಟ ವರ್ಗಗಳ ಆದಿವಾಸಿಗಳಿಗೆ ಇದು ಅನ್ವಯ ಆಗೋದಿಲ್ಲ. ಯೂನಿಫಾರ್ಮಿಟಿ ಎಲ್ಲಿ ಬಂತಾಗಾದರೆ? ಯಾತಕ್ಕೆ ಕಸ್ಟಮರಿ ರೈಟನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅವಕಾಶವನ್ನು ಪಡ್ಕೊಂಡಿರುವಂತಹ ಆದಿವಾಸಿ ಸಮುದಾಯಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟು ಆರ್ಟಿಕಲ್ 25ರ ಪ್ರಕಾರ ತಮ್ಮ ತಮ್ಮ ಧರ್ಮವನ್ನು ಅನುಸರಿಸುವ ಅವಕಾಶವನ್ನು ಪಡೆದುಕೊಂಡಿರುವ ಮುಸ್ಲಿಮರಿಗೆ ಅನ್ವಯ ಮಾಡೋದಿಲ್ಲ ಅದನ್ನಾಗಾದರೆ? ಅಥವಾ ಹಿಂದೂಗಳಲ್ಲೇ ಒಳಗಡೆ ಇರುವ ಬೇರೆ ಬೇರೆ ಪಂಥಕ್ಕೆ ಪಂಗಡಕ್ಕೆ ಅನ್ವಯ ಮಾಡೋದಿಲ್ಲ ಅದನ್ನಾಗಾದರೆ? ಆ ರೀತಿ ಏಕರೂಪತೆ ಇಲ್ಲದಿದ್ದ ಮೇಲೆ, ತಾರತಮ್ಯ ಇದ್ದಾಗ
ಆದಿವಾಸಿಗಳನ್ನ ಬಿಡೋದಕ್ಕೆ ಕಾರಣ ಇಲ್ಲ, ಮುಸ್ಲಿಮರ ಮೇಲೆ ಹೇರೋದಕ್ಕೂ ಕಾರಣ ಇಲ್ಲ. ಅದೊಂದು ಆರ್ಬಿಟ್ರರಿ, ಬೇಕಾಬಿಟ್ಟಿ ಮಾಡಿದ್ದಾರೆ. ಇದಾಗಾದರೆ ಸುಪ್ರೀಂ ಕೋರ್ಟ್ನಲ್ಲಿ ನಿಲ್ಲುತ್ತಾ? ಇದನ್ನು ಪ್ರಶ್ನೆ ಮಾಡಿದ್ರೆ ನಿಲ್ಲೋದಿಲ್ಲ. ಆದಮೇಲೆ ಯಾಕೆ ಇದನ್ನು ಜಾರಿಗೆ ತಂದರು? ಜಾರಿಗೆ ತಂದಿರೋ ಉದ್ದೇಶ ಈಗಾಗಲೇ ಹೇಳಿದಾಗೆ ಚುನಾವಣೆ ಪೂರ್ವದಲ್ಲಿ ನೋಡಿ ನಾವು ಅಕಸ್ಮಾತ್ ಜಾರಿ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತಂದರೆ ಆದಿವಾಸಿಗಳೇನು ಅದ್ರ ಬಗ್ಗೆ ಭಯ ಬೀಳಬೇಕಾಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನೀವು ಓದಿದ್ರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯನ್ನು ಮುಟ್ಟೇ ಇಲ್ಲ ಇವರು. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಮುಂದುವರಿಯುತ್ತೆ ಉತ್ತರಾಖಂಡಲ್ಲಿ, ಆದರೆ ಅದೇ ರೀತಿಯ ಅವಕಾಶ ಮುಸ್ಲಿಮರಿಗಿಲ್ಲ, ಕ್ರಿಶ್ಚಿಯನ್ರಿಗಿಲ್ಲ. ಸೊ ಆ ಮೂಲಕ ಹಿಂದೂಗಳಿಗೆ ಒಂದು ಸಂದೇಶ, ನೋಡಿ ನಿಮ್ಮ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ವಿಷಯಕ್ಕೆ ನಾವು ಕೈ ಹಾಕೋದಿಲ್ಲ, ಮುಂದುವರಿಸ್ತೀವಿ. ವಿಶೇಷವಾಗಿ ಪರಿಣಿತರು ಏನು ಹೇಳ್ತಿದ್ದಾರೆ, ಇದು ಎಲ್ಲವೂ ಕೂಡ ಇಡೀ ಕೋಡು ಯಾವ ಧರ್ಮದಿಂದಲೂ ಪ್ರಗತಿಪರವಾದಂಥ ಯಾವ ಅಂಶವನ್ನು ತಗೊಂಡಿಲ್ಲ. ಪ್ರಧಾನವಾಗಿ ಇದು ಹಿಂದೂ ಕೋಡ್ ಏನಿದೆ, ಹಿಂದೂ ಸಂಹಿತೆ ಏನಿದೆ, ಆ ಹಿಂದೂ ಸಂಹಿತೆಯನ್ನೇ ಯೂನಿಫಾರ್ಮ್ ಅನ್ನೋ ಹೆಸರಿನಲ್ಲಿ ಇಡೀ ಎಲ್ಲ ಸಮುದಾಯಗಳಿಗೂ ಕೂಡ ಅನ್ವಯಿಸುವಂತಹ ವಿಷಯವಾಗಿದೆ. ಇದೊಂದು ಬೇರೆ ಧರ್ಮೀಯರು ಆದಿವಾಸಿಗಳನ್ನ ಹಿಂದೂ ಅಂತ ಕರೆದ್ರು, ಆದಿವಾಸಿಗಳಿಗೆ ಎಕ್ಸಂಪ್ಷನ್ ಕೊಟ್ಬಿಟ್ರು. ಉಳಿದಂತೆ ಅಲ್ಲಿರುವ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಬೌದ್ಧರು ಎಲ್ಲರೂ ಕೂಡ ಹಿಂದೂ ಕೋಡ್ ಏನಿದೆ ಅದನ್ನೇ ಇವಾಗ ಜಾರಿ ಮಾಡಬೇಕು. ಅದನ್ನೀಗ ಹಿಂದೂ ಕೋಡ್ ಅನ್ನೋದಿಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋ ಹೆಸರಲ್ಲಿ ಜಾರಿಗೆ ಮಾಡಲಾಗಿದೆ. ವಿಷಯ ಇಷ್ಟೇ. ಯಾತಕ್ಕೆ ಹಾಗಾದರೆ ಇಸ್ಲಾಮಿನಲ್ಲಿ ಇರುವ ಮದುವೆಗೆ ಮುಂಚೆ ನಿನ್ನ ಒಪ್ಪಿಗೆ ಇದೆಯಾ ಅಂತ ಕೇಳುವಂತಹ ಒಂದು ಅಂಶ ಇದೆಯಲ್ಲ, ಅದನ್ನ ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಹಾಗಾದರೆ ಆದಿವಾಸಿಗಳಲ್ಲಿ ಒಂದು ಸಾಮೂಹಿಕ ಜೀವನ ಪದ್ಧತಿಯ ಅಂಶ ಇದೆಯಲ್ಲ, ಅದನ್ನ ಯಾಕೆ ಸೇರಿಸ್ಕೊಂಡಿಲ್ಲ? ಹಾಗಾದರೆ ವಿಷಯ ಇಷ್ಟೇ. ಒಂದು ಬ್ರಾಹ್ಮಣೀಯ ಹಿಂದೂ ಅಂತಂದರೆ ಬರೀ ಹಿಂದೂನೂ ಅಲ್ಲ, ಹಿಂದೂನಲ್ಲಿ ಹಲವಾರು ಭಾಗಗಳಿದೆ. ಒಂದು ಬ್ರಾಹ್ಮಣೀಯ ಹಿಂದೂ ಸಂಹಿತೆ ಏನಿದೆ, ಕುಟುಂಬ ಸಂಹಿತೆ ಅಥವಾ ಮನುಸ್ಮೃತಿಯ ಕುಟುಂಬ ಸಂಹಿತೆ ಏನಿದೆ, ಅದನ್ನು ನೇರವಾಗಿ ಇಲ್ಲಿ ಅನ್ವಯ ಮಾಡಲಾಗಿದೆ. ಅದು ಇನ್ನೂ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತಂದರೆ, ಮುಂದುವರೆದು ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಇವತ್ತಿಗೂ ಕೂಡ ಭಾರತ ನಿಭಾಯಿಸ್ಕೋಬೇಕಾಗಿದೆ. ಅದರಲ್ಲಿ ಮೊದಲನೇದು, ಒಟ್ಟಾರೆ ಜಗತ್ತಿನಲ್ಲಿ ಒಟ್ಟುಗೂಡಿ ಬದುಕುವಂತಹ ವಿಧಾನ. ಈ ಹಿಂದೆ ಕೇವಲ ಮದುವೆ ಅನ್ನೋ ಸಂಸ್ಥೆಗೆ ಒಳಪಟ್ಟರೆ ಮಾತ್ರ ಇಬ್ಬರು ವಯಸ್ಕರಾದಂಥ ಗಂಡು ಹೆಣ್ಣು ಒಟ್ಟಿಗೆ ಬದುಕುವಂತಹ ಒಂದು ವ್ಯವಸ್ಥೆ ಮಾತ್ರ ಅವಕಾಶ ಇತ್ತು. ಜಗತ್ತು ಬದಲಾಗ್ತಾ ಬಂದಂತೆ ಇವತ್ತು ಮದುವೆ ಅನ್ನುವಂತಹ ಸಂಸ್ಥೆಗೆ ಒಳಪಡದೆ ಇಬ್ಬರು ವಯಸ್ಕರು ಸಮ್ಮತಿಯಿಂದ ಒಟ್ಟುಗೂಡಿ ಬದುಕುವಂಥದ್ದನ್ನು ಲಿವ್ ಇನ್ ರಿಲೇಷನ್ಶಿಪ್, ಒಟ್ಟುಗೂಡಿ ಒಪ್ಪಿತವಾಗಿ ಜೀವನ ಮಾಡುವಂತಹ ಒಂದು ವ್ಯವಸ್ಥೆ ರೂಪುಗೊಂಡಿದೆ. ಇವತ್ತು ಈ ಲಿವ್ ಇನ್ ರಿಲೇಷನ್ಶಿಪ್ಪು ಎಲ್ಲ ಕಡೆ ಮಾನ್ಯಗೊಂಡಿದೆ. ಮದುವೆ ಆದಾಗ ಇರುವಂತಹ ತಾಪತ್ರಯಗಳೇ ಲಿವ್ ಇನ್ ರಿಲೇಷನ್ಶಿಪ್ನಲ್ಲೂ ಇರುತ್ತೆ. ಲಿವ್ ಇನ್ ರಿಲೇಷನ್ಶಿಪ್ ಆ ರೀತಿ ಹೆಣ್ಣಿಗೆ ಎಲ್ಲ ಬಗೆಯಾದಂಥ ಅವಕಾಶಗಳನ್ನು ಕೊಟ್ಟುಬಿಡುತ್ತೆ ಅಂತೇನಿಲ್ಲ. ಲಿವ್ ಇನ್ ರಿಲೇಷನ್ಶಿಪ್ ಮಾಡಿದಾಗ ಕುಟುಂಬದಲ್ಲಿಂದ ದೂರ ಹೋಗಬೇಕಾಗುತ್ತೆ, ಗಂಡಿನ ಆಸರನಲ್ಲಿರಬೇಕಾಗುತ್ತೆ, ಗಂಡು ಪ್ರಜಾತಾಂತ್ರಿಕವಾಗಿಲ್ಲ ಅಂದರೆ ಹೆಣ್ಣು ಇನ್ನೂ ಹೆಚ್ಚಿನ ಶೋಷಣೆಗೆ ಗುರಿಯಾಗಬೇಕಾಗುತ್ತೆ, ಇತ್ಯಾದಿ ಅಂಶಗಳಿದ್ದಾವೆ. ಆದರೆ ಅದೇನೇ ಇದ್ದರೂ ಕೂಡ ಅದು ಮದುವೆ ಅನ್ನೋ ವ್ಯವಸ್ಥೆನಲ್ಲಿ ಇಲ್ಲ ಅಂತ ಏನಲ್ವಲ್ಲ. ಇಬ್ಬರು ವಯಸ್ಕರು ತಾನು ಹೇಗೆ ಬದುಕಬೇಕು ಅನ್ನೋದನ್ನು ಅವರು ಸ್ವತಂತ್ರವಾಗಿ ತೀರ್ಮಾನ ಮಾಡುವಂತಹ ಒಂದು ಹಕ್ಕೇನಿದೆ. ತಮ್ಮ ದೇಹದ ಮೇಲೆ ಒಂದು ಸಾರ್ವಭೌಮಿ ಹಕ್ಕು, ತನ್ನ ಕುಟುಂಬದ ಖಾಸಗಿತನದ ಬಗ್ಗೆ ಇರುವಂತಹ ಒಂದು ಹಕ್ಕು. ಈ ಹಕ್ಕನ್ನು ಸುಪ್ರೀಂ ಕೋರ್ಟು 2017ರಲ್ಲಿ 9 ಜನರ ಪೀಠ ಪುಟ್ಟಸ್ವಾಮಿ ಪ್ರಕರಣದಲ್ಲಿ, ಖಾಸಗಿತನದ ಪ್ರಕರಣದ ಬಗ್ಗೆ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಈ ಲಿವ್ ಇನ್ ರಿಲೇಷನ್ಶಿಪ್ಗಳು ಅಥವಾ ಸಲಿಂಗವಾದಂಥ ಸಂಬಂಧಗಳು ಇವೆಲ್ಲವೂ ಕೂಡ ಆಯಾ ವ್ಯಕ್ತಿಗೆ ಬಿಟ್ಟದ್ದು. ಅದರಲ್ಲಿ ಸಮಾಜವಾಗಲಿ ಸರ್ಕಾರವಾಗಲಿ ಮಧ್ಯಪ್ರವೇಶ ಮಾಡಿ ನೈತಿಕವಾಗಿ ಅವ್ರ ಮೇಲೆ ಪೊಲೀಸಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಇದನ್ನು ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗಳು ಹೇಳ್ತವೆ. ಆದರೆ ಈ ಉತ್ತರಾಖಂಡ ಆದರೆ ಮನುಸ್ಮೃತಿ ಇದನ್ನು ಒಪ್ಪೋದಿಲ್ಲ. ಮನುಸ್ಮೃತಿ ವಿಶೇಷವಾಗಿ ಮಹಿಳೆಗೆ ಆ ಸ್ವಾತಂತ್ರ್ಯ ಕೊಡೋದನ್ನೇ ಒಪ್ಪೋದಿಲ್ಲ. ವಯಸ್ಕರು ಅದರಲ್ಲೂ ಕೂಡ ಒಂದು ಪಿತೃಪ್ರಧಾನ ಸಮಾಜದಲ್ಲಿ ಅಪ್ಪ ಅಮ್ಮಂದರು ಹೇಳೋದು ಕೇಳಲಿಲ್ಲ ಅಂದರೆ ಅದು ಎಷ್ಟೇ ಸ್ವತಂತ್ರವಾಗಿ ಸರಿಯಾಗಿ ನಿರ್ಣಯ ತಗೊಂಡ್ರೂ ಕೂಡ ವಯಸ್ಕರು ಅಪ್ಪ ಅಮ್ಮಂದ್ರ ಮಾತು ಕೇಳಲಿಲ್ಲ ಅಂತಂದರೆ ಅದು ತಪ್ಪೇ ಎನ್ನುವಂತಹ ಪ್ರಧಾನ ಮನೋಭಾವ ಏನಿದೆ ಅದೇ ಈ ಕಾನೂನಲ್ಲಿ ವ್ಯಕ್ತ ಆಗುತ್ತೆ. ಎಲ್ಲಿ ತನಕ ಅಂತಂದರೆ, ನೀವು ಲಿವ್ ಇನ್ ರಿಲೇಷನ್ಶಿಪ್ ಬಗ್ಗೆ ಅವ್ರು ಹೇಳೋದೇನಪ್ಪ ಅಂದರೆ, ಪ್ರತಿಯೊಂದು ಲಿವ್ ಇನ್ ರಿಲೇಷನ್ಶಿಪ್ಪು ಮತ್ತು ಮದುವೆಗಳು ಕೂಡ 60 ದಿನಗಳ ಒಳಗಡೆ ನೋಂದಾವಣೆ ಆಗಬೇಕು. ನೋಂದಾವಣೆ ಆಗೋದ್ರಲ್ಲಿ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಈ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ
ನೀವಿದ್ದೀರಾ ಅಂತಂದರೆ 60 ದಿನಗಳ ಒಳಗಡೆ ನೋಂದಾವಣೆ ಮಾಡ್ಕೊಳ್ಬೇಕು. ಆ ನೋಂದಾವಣೆಯನ್ನು ಮಾಡಿಕೊಳ್ಳುವಂತಹ ರಿಜಿಸ್ಟ್ರಾರು ನಿಮ್ಮ ಮನೆಗೆ ಭೇಟಿ ಕೊಟ್ಟು ಈ ಮದುವೆಯ ರೂಪದಲ್ಲಿ, ಅಂದರೆ ಈ ಲಿವ್ ಇನ್ ರಿಲೇಷನ್ಶಿಪ್ಪು ಮದುವೆಗೆ ಸದೃಶವಾದ ರೂಪದಲ್ಲಿದೆಯಾ, ಇದರಲ್ಲಿ ಯಾವುದೇ ಒತ್ತಡಗಳಿಲ್ಲವಾ, ಯಾವುದೇ ಪ್ರಲೋಭನೆ ಇಲ್ಲವಾ ಅಂತ ಒಬ್ಬ ಸರ್ಕಾರಿ ಅಧಿಕಾರಿ ತೀರ್ಮಾನ ಮಾಡ್ತಾರೆ. ಇವರು ವಯಸ್ಕರು ಮಾಡಿಕೊಂಡಂಥ ನಿರ್ಧಾರವನ್ನು. ಈಗ ನಿಮಗೆ ಗೊತ್ತಿರೋ ಹಾಗೆ ಮದುವೆಗಳು ಅಂತರ್ಜಾತಿ ಮದುವೆಗಳಾಗ್ತವೆ. ಸಮಾಜದಲ್ಲಿ ಇಬ್ಬರು ವಯಸ್ಕರು ಅಂತರ್ಜಾತಿ ಮದುವೆಗಳಾದರೂ ಕೂಡ ಅಧಿಕಾರಿಗಳು ಇತ್ಯಾದಿಗಳೆಲ್ಲವೂ ಅದೇ ಮನೋಭಾವ ಉಳ್ಳವರಾದ್ರಿಂದ ನಾವು ಒಪ್ಪಿಗೆಗೊಂಡು ಯಾರ ಒತ್ತಡವೂ ಇಲ್ದಿರ ನಾವು ಮದುವೆ ಅಂತರ್ಧರ್ಮೀಯ ಬಿಟ್ಬಿಡಿ, ಯಾರ ಒತ್ತಡವೂ ಇಲ್ಲದೆ ಮದುವೆ ಆಗಿದ್ದೀವಿ ಅಂತ ಇಬ್ಬರು ವಯಸ್ಕ ಬೇರೆ ಬೇರೆ ಜಾತಿಗೆ ಸೇರಿದವ್ರು ಮಾಡಿದ್ರು ಕೂಡ ಇದನ್ನು ನೀವು ಒತ್ತಡಕ್ಕೆ ಆಮಿಷಕ್ಕೆ ಬಲಿಯಾಗಿ ಅಂತ ಅಂದ್ಬಿಟ್ಟು ಆ ರಿಜಿಸ್ಟ್ರಾರ್ ಏನಾದರೂ ತೀರ್ಮಾನ ಮಾಡ್ದ ಅಂತಂದರೆ ನೀವಿಬ್ಬರು ಒಪ್ಪಿ ಮಾಡಿಕೊಂಡಂಥ ಸಂಬಂಧಗಳು ಕೂಡ ಊರ್ಜಿತ ಆಗೋದಿಲ್ಲ, ಅದು ಮದುವೆ ಅಂತ ಕರೆಸ್ಕೊಳ್ಳೋದಿಲ್ಲ. ಇನ್ನೂ ಮೇಲಾಗಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ 10,000 ರೂಪಾಯಿ ಫೈನು, ಬೇರೆ ಪ್ರಕರಣದಲ್ಲಿ 25,000 ರೂಪಾಯಿ ಫೈನು, 3 ತಿಂಗಳು ಶಿಕ್ಷೆ. ಜಗತ್ತಿನಲ್ಲಿ ಎಲ್ಲೂ ಕೂಡ ಈ ರೀತಿ ಒಂದು ನಾಗರಿಕ ಸ್ವರೂಪದ ಇದೊಂದು ಅಪರಾಧವೂ ಅಲ್ಲ ಆಗಿ ನೋಡೋದಾದರೆ, ಇದರಲ್ಲಿ ಕ್ರಿಮಿನಲ್ ಸ್ವರೂಪದ್ದೇನೂ ಇಲ್ಲ. ಅಂಥದ್ದನ್ನು ಕ್ರಿಮಿನಲೈಸ್ ಮಾಡಿ ಅದನ್ನು ಅಪರಾಧೀಕರಣಗೊಳಿಸಿ ಇಬ್ಬರು ವಯಸ್ಕರ ತೀರ್ಮಾನವನ್ನು ಅಪರಾಧೀಕರಣಗೊಳಿಸುವಂಥದ್ದು, ಅವರ ಕೌಟುಂಬಿಕ ಜೀವನಕ್ಕೆ ಸರ್ಕಾರದ ಅನುಮತಿಯನ್ನು ಕೇಳುವಂಥದ್ದು ಜಗತ್ತಿನ ಯಾವ ನಾಗರಿಕ ಸಮಾಜವೂ ಕೂಡ ಈ ರೀತಿ ಸರ್ಕಾರ ಬೆಡ್ರೂಮ್ಗೆ ಬಂದ್ಬಿಡುವಂಥ ಒಂದು ಕೌಟುಂಬಿಕ ನೀತಿ ಸಂಹಿತೆಯನ್ನು ಇಟ್ಕೊಂಡೇ ಇಲ್ಲ. ಉತ್ತರಾಖಂಡಲ್ಲಿ ಇದನ್ನು ತರೋದರ ಮೂಲಕ ಹಿಂದೂ ಅಂತ ಕರೆದುಕೊಳ್ಳಲ್ಪಡುವಂತಹ ಬ್ರಾಹ್ಮಣೀಯ ಹಿಂದೂ ಪಿತೃಪ್ರಧಾನ ಮೌಲ್ಯವುಳ್ಳಂತಹ ಸನಾತನ ಧರ್ಮದ ಮನೋಭಾವವುಳ್ಳವರಿಗೆ ನೋಡಿ ನಾವು ಯಾವ ರೀತಿ ಈ ರೀತಿ ಎಳೆಯರು ಪಾಶ್ಚಿಮಾತ್ಯ ಪ್ರಭಾವಕ್ಕೆ ಒಳಗಾಗಿ ತಪ್ಪುದಾರಿಗೆ ಹೋಗ್ಬಿಡೋದನ್ನು ನಾವು ನಿಗ್ರಹಿಸ್ತಿದ್ದೀವಿ ಅನ್ನುವ ಸಂದೇಶ ಕೊಡೋದಕ್ಕೆ ಇಲ್ಲಿ ಮಾಡಿದ್ದಾರೆ. ಮೂರನೇದಾಗಿ, ಜಗತ್ತು ಬೆಳೀತಾ ಬಂದಂತೆ ನನ್ನ ದೇಹ ಹಲವಾರು ಯಾವ ರೀತಿ ಬೆಳವಣಿಗೆಗಳು ಬಂದಿದ್ದಾವೆ. ಹುಟ್ಟು ಹೇಗೆ ನಮ್ಮ ಆಯ್ಕೆ ಅಲ್ಲವೋ, ನಾವೇನು ಯಾರ ಹತ್ರನೂ ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿರೋದಿಲ್ವಲ್ಲ, ಹಾಗೆ ಲಿಂಗವೂ ನನ್ನ ಆಯ್ಕೆ ಅಲ್ಲ, ದೈಹಿಕವಾಗಿ ಬಂದಿರುತ್ತೆ. ಆದರೆ ಬೆಳೀತಾ ಬೆಳೀತಾ ನನಗೆ ಜೈವಿಕವಾಗಿ ಬಂದ ಲಿಂಗ ಒಂದು, ನನ್ನಲ್ಲಿ ಹುಟ್ಟುವ ಅಭಿಪ್ಸೆಯೇ ಒಂದು. ನಾನು ಗಂಡಾಗಿ ಹುಟ್ಟಿದ್ದರೂ ಹೆಣ್ಣಾಗಬೇಕು ನಾನು ಅನ್ನೋ ಅಭಿಪ್ಸೆ ಹುಟ್ಟಿರುತ್ತೆ, ಹೆಣ್ಣಾಗಿ ಹುಟ್ಟಿದ್ದರೂ ಕೂಡ ಗಂಡಾಗಿ ಬದುಕಬೇಕು ಅಂತ ಅಭಿಪ್ಸೆ ಹುಟ್ಟಿರುತ್ತೆ. ಅವ್ರಿಗೆಲ್ಲ ಏನು ಅವಕಾಶ ಇದರಲ್ಲಿ? ಅವ್ರನ್ನ ಯಾವ ಲಿಂಗಕ್ಕೆ ಸೇರಿಸ್ತೀರಿ? ಅಥವಾ ಅದೇ ರೀತಿ ಮ್ಯಾರೇಜ್ ಅನ್ನುವಂಥದ್ದು, ಮದುವೆ ಅನ್ನುವಂಥದ್ದು ಒಂದು ಗಂಡು ಮತ್ತು ಹೆಣ್ಣಿನ ನಡುವೆಯೇ ಆಗಬೇಕು. ಯಾಕೆ ಆಗಬೇಕು ಅಂತ ಜಗತ್ತು ಮುಂದುವರೆದು ಕೇಳುತ್ತೆ. ಗಂಡು ಗಂಡಿನ ನಡುವೆ, ಹೆಣ್ಣು ಹೆಣ್ಣಿನ ನಡುವೆ ಆ ರೀತಿ ಪ್ರೀತಿ ಮೋಹವು ಏರ್ಪಟ್ಟಾಗ ನಾವೊಂದು ಕೌಟುಂಬಿಕ ಘಟಕವಾಗಿ ಬದುಕಬೇಕು ಅಂತಂದ್ಬಿಟ್ಟು ವಯಸ್ಕರು ಆ ರೀತಿ ತೀರ್ಮಾನ, ತಮ್ಮ ದೇಹದ ಬಗ್ಗೆ, ತಮ್ಮ ಒಟ್ಟುಗೂಡಿ ಬದುಕುವುದರ ಬಗ್ಗೆ ತೀರ್ಮಾನ ಮಾಡಿದ್ರೆ ಅದರಲ್ಲಿ ಕೋರ್ಟ್ಗೆ, ಸರ್ಕಾರಕ್ಕೆ ಏನು ಮಧ್ಯಪ್ರವೇಶ ಮಾಡೋದಕ್ಕೆ ಹಕ್ಕಿದೆ ಅಂತೇಳಿ 2010ರಿಂದಲೂ ಕೂಡ ಕೋರ್ಟ್ಗಳಲ್ಲಿ ಹಲವಾರು ಬಗೆಯ ಈ ರೀತಿ ವಾದ ವಿವಾದಗಳಾಗ್ತಾ ಬಂತು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠಕ್ಕೆ ಈ ಒಂದು ಸಲಿಂಗ ಮದುವೆ ಅನ್ನುವಂತಹ ವಿಷಯ ಹೋದಾಗ, ಸಲಿಂಗ ಮದುವೆಯನ್ನು ಇವತ್ತಿನ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಇರುವಂತಹ ಮೈನಾರಿಟಿ ಪೀಠ ಅದನ್ನು ವಿರೋಧಿಸಲಿಲ್ಲ, ಅದು ಅವ್ರಿಗೆ ಹಕ್ಕಿದೆ ಅಂತು. ಆದರೆ ಒಟ್ಟಾರೆಯಾಗಿ ಸಾಂವಿಧಾನಿಕ ಪೀಠ ಸಲಿಂಗ ಮದುವೆಯು ಊರ್ಜಿತ ಅನ್ನುವಂತಹ ಕಾನೂನನ್ನು ಸುಪ್ರೀಂ ಕೋರ್ಟ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಸಂಸತ್ತು ಮಾಡಬೇಕು. ಹೀಗಾಗಿ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸ್ತಿದ್ದೀವಿ, ನಾವು ಆ ಹಕ್ಕನ್ನು ಕೊಡೋಕ್ಕೆ ಬರೋದಿಲ್ಲ ಅಂಥೇಳಿ ಆ ರೀತಿ ಸಲಿಂಗ ಮದುವೆಗಳನ್ನು ನಿರಾಕರಿಸಲಿಲ್ಲ. ಅದನ್ನು ಊರ್ಜಿತ ಮಾಡುವ ಕಾನೂನಿನ ಅಧಿಕಾರವನ್ನು ಸಂಸತ್ತಿಗೆ ಇದೆ, ಅದನ್ನು ಮಾಡಬೇಕಾಗುತ್ತೆ ಅಂತ ಬಿಟ್ಕೊಟ್ರು. ಈಗ ಒಂದು ಶಾಸನ ಸಭೆ ಉತ್ತರಾಖಂಡಲ್ಲಿ ಇದ್ರ ಬಗ್ಗೆ ಒಂದು ಕಾನೂನು ಮಾಡ್ತಿದೆ. ಶಾಸನ ಸಭೆಗೆ ಅಧಿಕಾರ ಇದೆ, ಕೋರ್ಟ್ಗೆ ಇರಲಿಲ್ಲ. ಕೋರ್ಟು ಸಂಸತ್ತು ಕಾನೂನು ಮಾಡಿದ್ರೆ, ಶಾಸನ ಸಭೆ ಕಾನೂನು ಮಾಡಿದ್ರೆ ಅದು ಸಂವಿಧಾನಬದ್ಧವಾಗಿದೆಯೋ ಇಲ್ಲೋ ಅಂತ ವ್ಯಾಖ್ಯಾನ ಮಾಡುವಂತಹ ಒಂದು ಪ್ಲಾಟ್ಫಾರ್ಮ್. ಮತ್ತು ಯಾವಕ್ಕೂ ಕೂಡ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡ್ಬೋದು. ನನ್ನ ಪ್ರಕಾರ ಒಬ್ಬ ವ್ಯಕ್ತಿಯ ಈ ರೀತಿ ಜೀವಿಸುವ ಹಕ್ಕು ಆರ್ಟಿಕಲ್ 21 ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಈ ರೀತಿ ಸಲಿಂಗ ಮದುವೆಯನ್ನು ಎತ್ತಿ ಹಿಡಿಬೇಕಾಗಿತ್ತು. ಯಾಕಂದರೆ ಸಂವಿಧಾನದ ವ್ಯಾಖ್ಯಾನದ ಭಾಗವಾಗಿತ್ತು, ಅದು ಬೇಸಿಕ್ ಸ್ಟ್ರಕ್ಚರ್ನ ಭಾಗವಾಗಿತ್ತು. ಅದೇನೇ ಇರಲಿ, ಈಗ ಉತ್ತರಾಖಂಡ ಶಾಸನ ಮಾಡ್ತಾ ಇದೆ.
ಶಾಸನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಸೂಚನೆಯನ್ನು ಬಳಸ್ಕೊಂಡು ಮ್ಯಾರೇಜ್ ಅನ್ನೋದನ್ನು ಡೆಫಿನೇಷನ್ ಮಾಡಿದಾಗ ಅದು ಗಂಡು ಹೆಣ್ಣು ಅನ್ನುವಂತಹ ಬೇರೆ ಬೇರೆ ಲಿಂಗಗಳಿಗೆ ಸಂಬಂಧಪಟ್ಟಂಥ ಮದುವೆಯೇ ಆಗಿರಬೇಕು ಅನ್ನುವಂಥದ್ದು ಮಾಡ್ದಿರ ಸಲಿಂಗ ಮದುವೆಗಳಿಗೂ ಅವಕಾಶ ಕೊಡಬಹುದಾಗಿತ್ತು. ಆದರೆ ಆ ಅವಕಾಶವನ್ನು ಸಂಪೂರ್ಣವಾಗಿ ನಿರಾಕರಿಸಲಾಗಿದೆ. ಅದೇ ರೀತಿ ವಾರಸತ್ವ ಮತ್ತು ಅಧಿಕಾರದ ಪ್ರಶ್ನೆ ಬಂದಾಗ ಇಸ್ಲಾಂನಲ್ಲಿ ಪಾರ್ಸಿ ಇದರಲ್ಲಿ ಇದ್ದಂಥ ಹಲವಾರು ಒಂದು ಆದರ್ಶಮಯವಾದಂಥ ಅವಕಾಶಗಳನ್ನು ಈ ವಾರಸತ್ವದ ವಿಷಯದಲ್ಲಿ ತಗೊಳ್ದಿರ ಕೈಬಿಟ್ಟಿದ್ದಾರೆ. ಒಂದೇ ಒಂದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಹುಟ್ಟಿದಂತಹ ಮಗುವು ಕೂಡ ಅಪ್ಪ ಅಮ್ಮಂದಿರ ಆಸ್ತಿ ಪಾಸ್ತಿಗಳಿಗೆ ಬಾಧ್ಯಸ್ಥನಾಗಿರ್ತದೆ ಎನ್ನುವಂತಹ ಒಂದು ವಿಷಯ ಬಿಟ್ಟರೆ ಇಡೀ ಈ ಯೂನಿಫಾರ್ಮ್ ಸಿವಿಲ್ ಕೋಡು ಸಾರಾಂಶದಲ್ಲಿ ಒಂದು ಪಿತೃಪ್ರಧಾನ ವ್ಯವಸ್ಥೆಯ ಕೌಟುಂಬಿಕವಾದ ಸಂಹಿತೆಯಾಗಿದೆಯೇ ಹೊರತು ಒಂದು ಆದರ್ಶಪ್ರಾಯವಾದಂಥ ಇಬ್ಬರು ವಯಸ್ಕರು ಅಥವಾ ಒಂದು ಪ್ರಬುದ್ಧ ನಾಗರಿಕ ಸಮಾಜ ಬದಲಾಗುತ್ತಿರುವ ಜಗತ್ತಿನ ಸಂದರ್ಭದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳನ್ನು ಆಧರಿಸಿ ಕೌಟುಂಬಿಕ ಜೀವನದಲ್ಲಿ ವಿವಾಹ, ವಿಚ್ಛೇದನೆ, ವಾರಸತ್ವ, ದತ್ತು ಸ್ವೀಕಾರ, ಆಸ್ತಿ ಪಾಲು ಈ 5 ಅಂಶಗಳಲ್ಲಿ ಪ್ರಬುದ್ಧವಾದಂಥ ಪ್ರಜಾತಾಂತ್ರಿಕವಾದಂಥ ಒಂದು ಆದರ್ಶಮಯ ನಾಗರಿಕ ಸಂಹಿತೆಯ ಯಾವ ಸೂಚನೆಗಳೂ ಇಲ್ಲ ಇದರಲ್ಲಿ. ಬದಲಿಗೆ ಮನುಸ್ಮೃತಿ ಪ್ರೇರಿತವಾದಂಥ ಯಾವ ಹಿಂದೂ ಕೋಡ್ ಇದೆ, ಹಿಂದೂ ಸಂಹಿತೆ ಇದೆ, ಹಿಂದೂ ಅಂದರೆ ಬ್ರಾಹ್ಮಣ ಸಂಹಿತೆ ಇದೆ, ಅದು ಆ ಬ್ರಾಹ್ಮಣ ಹಿಂದೂ ಸಂಹಿತೆಯನ್ನು ಇಡೀ ಎಲ್ಲ ಸಮುದಾಯಗಳ ಮೇಲೂ ಹೇರಿಕೆ ಮಾಡುವ ರೀತಿ ಈ ನಾಗರಿಕ ಸಂಹಿತೆ ರೂಪುಗೊಂಡಿದೆ. ಮತ್ತು ಅದು ಏಕರೂಪವೂ ಕೂಡ ಆಗಿಲ್ಲ, ವಿನಾಯಿತಿಗಳಿದೆ ಆದಿವಾಸಿಗಳಿಗೆ. ಅಲ್ಲಿ ಪ್ರಧಾನವಾಗಿ ಮುಸ್ಲಿಮರು ಕ್ರಿಶ್ಚಿಯನ್ನರ ಮೇಲೆ ಬ್ರಾಹ್ಮಣೀಯ ಹಿಂದೂ ನಾಗರಿಕ ಸಂಹಿತೆಯನ್ನು ಹೇರುವಂತಹ ಒಂದು ಭಾಗವಾಗಿದೆ. ಅದು ಬರಲಿರುವ 2024 ಚುನಾವಣೆಯ ಕುತಂತ್ರವೂ ಆಗಿದೆ. ಇದು ಮೊದಲನೇದಾಗಿ ಇದು ಏಕರೂಪ ಇಲ್ಲ, ಬೇಕಾಬಿಟ್ಟಿಯಾಗಿ ವಿನಾಯಿತಿಗಳನ್ನು ಕೊಟ್ಟಿದೆ, ಬೇಕಾಬಿಟ್ಟಿಯಾಗಿ ಇದನ್ನು ರಚಿಸಲಾಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಹೋದರೆ ಹೈಕೋರ್ಟ್ನಲ್ಲೇ ಇದು ನಿಲ್ಲುತ್ತಾ ಅನ್ನೋದು ತುಂಬ ಪ್ರಶ್ನಾರ್ಹವಾದಂಥ ವಿಷಯ. ಇದು ಅಷ್ಟು ಸಲೀಸಾದಂಥ ವಿಷಯ ಅಲ್ಲ. ಇದು ಬಿದ್ದೋದ್ರೂ ಕೂಡ ಬಿ ಜೆ ಪಿಗೆ ಅಷ್ಟು ನಷ್ಟ ಇಲ್ಲ. ಯಾಕಂದರೆ ಅದನ್ನು ಇವರು ಉತ್ತರಾಖಂಡಲ್ಲಿ ಜಾರಿಗೆ ತಂದದ್ದೇ ಚುನಾವಣೆಯ ಉದ್ದೇಶಗಳಿಗಾಗಿ. ಯಾಕಂದರೆ ಇದಕ್ಕೆ ಕೇವಲ 1 ವರ್ಷದ ಹಿಂದೆ ಸುಪ್ರೀಂ ಕೋರ್ಟಿನ ಮುಂದೆ ಮೋದಿ ಸರ್ಕಾರವೇ ನಮಗೆ ಯಾವ ಉದ್ದೇಶವೂ ಇಲ್ಲ, ಸದ್ಯಕ್ಕೆ ನಮ್ಮ ಮುಂದೆ ಅದನ್ನು ಜಾರಿಗೆ ತರುವ ಉದ್ದೇಶವೇ ಇಲ್ಲ ಅಂತ ಸ್ಪಷ್ಟಪಡಿಸಿದರು. ಇವತ್ತು ಇದೊಂದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಅಂದರೆ ಆದಿವಾಸಿಗಳು ವಿನಾಯಿತಿ ಕೊಡ್ತೀವಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯನ್ನು ಉಳಿಸ್ಕೋತೀವಿ, ಆವಾಗ ಹಿಂದೂ ಅಂತ ಕರೆಸಲ್ಪಡುವ ಸಮುದಾಯಗಳ ಒಳಗಡೆ ಒಂದು ಸಮ್ಮತಿ ಏರ್ಪಡುತ್ತಾ ಅನ್ನೋದನ್ನು ಒಂದು ಟೆಸ್ಟ್ ಡೋಸ್ ಕೊಟ್ಟಿದ್ದಾರೆ. ಅದಕ್ಕೆ ಸರ್ವಸಮ್ಮತಿ ಇರುತ್ತೆ, ಪರವಾಗಿಲ್ಲ ಅಂತಂದರೆ ಮುಸ್ಲಿಮರು ಏನು ಹೇಳಿದ್ರು, ಕ್ರಿಶ್ಚಿಯನ್ ಏನು ಹೇಳಿದ್ರು, ಅದನ್ನು ದೇಶಾದ್ಯಂತ ಹಿಂದೂ ಕೋಡ್ ಬಿಲ್ ಅಂದರೆ ಅಂಬೇಡ್ಕರ್ ಹೇಳಿದ್ದಲ್ಲ, ಮನುಸ್ಮೃತಿಯನ್ನು ಬ್ರಾಹ್ಮಣೀಯ ಹಿಂದೂ ಕೌಟುಂಬಿಕ ಸಂಹಿತೆಯನ್ನು ಇಡೀ ದೇಶದ ಏಕರೂಪ ನಾಗರಿಕ ಸಂಹಿತೆಯನ್ನು ಆಗಿ ತರುವಂತಹ ಒಂದು ಪ್ರಯತ್ನವನ್ನು 2024 ಚುನಾವಣೆಯ ನಂತರ ಪ್ರಯತ್ನಿಸುವ ಎಲ್ಲ ಸಾಧ್ಯತೆಗಳು ಇದರಿಂದ ಗೋಚರಿಸ್ತವೆ. ಸುಪ್ರೀಂ ಕೋರ್ಟು ಇದಕ್ಕೆ ಅವಕಾಶ ಕೊಡಬಾರ್ದು. ಆದರೆ ಸುಪ್ರೀಂ ಕೋರ್ಟ್ ನಡ್ಕೊಳ್ತಿರೋ ರೀತಿ ನೋಡಿದ್ರೆ ಅದರ ಮೇಲೆ ಹೆಚ್ಚಿಗೆ ವಿಶ್ವಾಸ ಇಡೋದಕ್ಕೂ ಕಷ್ಟವಾಗ್ತದೆ. ಆದ್ದರಿಂದ ಯಾವುದಕ್ಕಾಗಿ ನಾವು ಆಗ್ರಹಿಸಬೇಕು ಅಂತಂದರೆ ಒಂದು ಆದರ್ಶಪ್ರಾಯವಾದಂಥ ಪ್ರಜಾತಾಂತ್ರಿಕವಾದಂಥ ಗಂಡು ಹೆಣ್ಣಿನ ನಡುವೆ ತಾರತಮ್ಯ ಮಾಡದಂತಹ ಒಂದು ಕೌಟುಂಬಿಕ ಸಂಹಿತೆಗೆ, ಆದರ್ಶಪ್ರಾಯವಾದಂಥ ಪ್ರಜಾತಾಂತ್ರಿಕ ಕೌಟುಂಬಿಕ ಸಂಹಿತೆ ಇಡೀ ದೇಶಕ್ಕೆ ಮನವರಿಕೆ ಮಾಡಿಕೊಡುವುದರ ಮೂಲಕ, ಧಾರ್ಮಿಕ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವುದಿಲ್ಲ ಅಂತ ಮನವರಿಕೆ ಮಾಡಿಕೊಡುವುದರ ಮೂಲಕ ಜಾರಿಗೆ ತರುವ ಪ್ರಯತ್ನವನ್ನು ಒಂದು ಸಾರ್ವತ್ರಿಕ ಚರ್ಚೆಗಳ ಮೂಲಕ ಮಾಡಬೇಕು. ಆ ರೀತಿಯ ನಾಗರಿಕ ಸಂಹಿತೆ ಬೇಕೇ ಹೊರತು ಈ ಹೇರಿಕೆಯನ್ನು ನಿಜವಾದ ದೇಶಭಕ್ತರೆಲ್ಲರೂ ಕೂಡ ವಿರೋಧಿಸಬೇಕು ಅಂತ ನನಗನ್ಸುತ್ತೆ. ತಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.